जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवरधारी। जय गोपी जन वल्लभ गिरिवरधारी। यशोदनंदन ब्रज जन रंजन। यशोदनंदन ब्रज जन रंजन। यमुना तीरावनचारि। यमुना तीरावनचारि। जय राधा माधव कुंज बिहारी। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 इसमें कौन बड़ा सा ले दिया विजय। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्णा कृष्ण कृष्ण हरे हरे। हरे राम 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 हरे हरे। जय राधा गोविंद राधा गोविंद राधे। जय जगन्नाथा जय बलदेवा। सुभद्रमाय जय सुदर्शना। जय लक्ष्मी नरसिंह जय अनंत देव। प्रह्लाद नरसिंह जय अनंत देव। जय गौरनिताय जय गौरनिताय। गौरनिताय जय गौरनिताय। जय जय प्रभुपाद प्रभुपाद जय जय प्रभुपाद। ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते। गोपेश गोपिकान्त राधाकान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी। वृषभानुसुते देवी प्रणमामि हरिप्रिये। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निते नामिने। नमस्ते सारस्वते देवे गौरवाणी प्रचारिणे। निर्विशेष शून्यवादी पाश्चात्य देशतारिणे।
ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ, ಎಲ್ರಿಗೂ ಸ್ವಾಗತ. ಶ್ರೀ ಗುರು ವೈಷ್ಣವರ ಆಶೀರ್ವಾದದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತೆಲ್ಲರೂ ಸೇರಿ ಈ ಯಜ್ಞರೂಪಿ ಭಗವದ್ಗೀತೆಯ ಅಧ್ಯಯನಕ್ಕೆ ನಾವೆಲ್ಲ ಸೇರಿದ್ದೇವೆ. ಚೆನ್ನಾಗಿ ಅಭ್ಯಾಸ ಮಾಡೋಣ, ಚೆನ್ನಾಗಿ ಓದೋಣ. ಸೊ ಮುಂದೆ ನಡೆದ ಹಿಂದಿನ 5 ಕ್ಲಾಸಲ್ಲಿ ಅದನ್ನು ಆದಷ್ಟು ಬೇಗ 2-3 ನಿಮಿಷದಲ್ಲಿ ಹೇಳಿ ಆಮೇಲೆ ಇವತ್ತಿನ ಶ್ಲೋಕಕ್ಕೆ ಹೋಗೋಣ. 11ನೇ ಶ್ಲೋಕದ ತನಕ ಮಾಡಿದ್ದೀವಿ. ಫಸ್ಟ್ ಅಧ್ಯಾಯ, ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಇದರಲ್ಲಿ ಧೃತರಾಷ್ಟ್ರ ಫಸ್ಟ್ ಪ್ರಶ್ನೆ ಕೇಳ್ತಾನೆ, ಮೊದಲಿಗೆ ಪ್ರಶ್ನೆ ಕೇಳ್ತಾನೆ ಸಂಜಯನಲ್ಲಿ. ಯುದ್ಧಕ್ಕೆ ಸೇರಿದಂತಹ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಎಂತ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ. ಅದಕ್ಕೆ ಸಂಜಯ್ ಏನ್ ಹೇಳ್ತಾನೆ, ದುರ್ಯೋಧನ, ನಿಮ್ಮ ಮಗನಾದ ದುರ್ಯೋಧನ, ರಾಜನಾದ ದುರ್ಯೋಧನ ಎಲ್ಲರನ್ನ ನೋಡಿ, ಅಂದ್ರೆ ಎಲ್ಲ ಯುದ್ಧಕ್ಕೆ ಸನ್ನದ್ಧರಾದ ಎಲ್ಲರನ್ನು ನೋಡಿ ಆಚಾರ್ಯರ ಹತ್ರ ಹೋಗ್ತಾರೆ ಅಂತ ಹೇಳ್ತಾರೆ. 2ನೇ ಶ್ಲೋಕದಲ್ಲಿ ಆಚಾರ್ಯರ ಹತ್ರ ಹೋಗ್ತಾರೆ. ಆಚಾರ್ಯ ಅಂದ್ರೆ ದ್ರೋಣಾಚಾರ್ಯರ ಹತ್ರ ಹೋಗಿ ಏನು ಹೇಳ್ತಾರೆ, ದ್ರೋಣಾಚಾರ್ಯರ ಹತ್ರ ಹೋಗಿ ಹೇಳ್ತಾರೆ, ನೋಡಿ ನಿಮ್ಮ ಶಿಷ್ಯರಾದಂತಹ ಪಾಂಡುವಿನ ಪುತ್ರರು, ಅದಲ್ಲದೆ ಮೇನ್ ಆಗಿ ದೃಪದನ ಮಗ ದೃಷ್ಟದ್ಯುಮ್ನ ಯಾವ ರೀತಿಯಲ್ಲಿ ಈ ಸೇನೆಯನ್ನ ತಯಾರು ಮಾಡಿದ್ದಾನೆ, ವ್ಯೂಹವನ್ನ ರಚಿಸಿದ್ದಾನೆ ನೋಡಿ ಅಂತ ಹೇಳಿ ಒಂದು ಅಪಹಾಸ್ಯ ಮಾಡುವ ರೀತಿಯಲ್ಲಿ ಹೇಳ್ತಾನೆ ದುರ್ಯೋಧನ. ಅದು ಹೊರನೋಟಕ್ಕೆ ಕಾಣದಿದ್ರೂ ಒಳನೋಟಕ್ಕೆ ಅದು ಕಾಣುತ್ತೆ. ಈ ರೀತಿಯಲ್ಲಿ ಅದಾದ ನಂತರ ದುರ್ಯೋಧನ ಆಚಾರ್ಯರಿಗೂ ಹಾಗೂ ಪಿತಾಮಹ ಭೀಷ್ಮನಿಗೂ ಯಾರ್ಯಾರಿದ್ದಾರೆ, 2 ಪಾರ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅಂತ ಮುಖ್ಯವಾದವರನ್ನ ಹೆಸರಿಸ್ತಾ ಕೆಳಗೆ ಹೋಗಿ ಅದಾದ್ಮೇಲೆ 2 ಪಾರ್ಟಿಯದ್ದು ಎಕ್ಸ್ಪ್ಲೇನ್ ಆದ್ಮೇಲೆ ಈ 9ನೇ ಶ್ಲೋಕದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರುವವರು, ಅಂದ್ರೆ ನಮ್ಮಲ್ಲಿ ಅಂತ ಹೇಳಿದ್ರೆ ದುರ್ಯೋಧನ ಹೇಳ್ತಾ ಇರೋದು, ನಮ್ಮಲ್ಲಿ ಇರುವವರು ನನಗೋಸ್ಕರ ಜೀವ ಪ್ರಾಣ ಬಿಡ್ಲಿಕ್ಕೂ ರೆಡಿ ಇದ್ದಾರೆ. ಅಂದ್ರೆ ಇದರಲ್ಲಿ ಆ ಮೂಲ ಅರ್ಥ ಅಂತ ಹೇಳಿದ್ರೆ, ಸರಸ್ವತಿ ಮಾತೆ ಅವನ ಬಾಯಿಲೆ ತರಿಸುವುದೇನು ಅಂತ ಹೇಳಿದ್ರೆ, ಎಲ್ಲರೂ ಸಾಯ್ತಾರೆ, ಬಾರಿ ಕಮ್ಮಿ ಉಳಿತಾರೆ ಅಂತ ಹೇಳುವ ಅರ್ಥ. ಅದಲ್ಲದೆ 10ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ. ಅಪರ್ಯಾಪ್ತಂ ಅಂದ್ರೆ ದುರ್ಯೋಧನ ಹೇಳ್ತಾನೆ, ನಮ್ಮ ಭೀಷ್ಮ ಪಿತಾಮಹ ನಮ್ಮ ರಕ್ಷಣೆಗೆ ಇರುವ ಕಾರಣ ನಮ್ಮ ಈ ಸೈನ್ಯ ಉಂಟಲ್ಲ, ಈ ಸೈನ್ಯಕ್ಕೆ ಮಿಕ್ಕಿಲ್ಲ, ನಾವು ಗೆಲ್ತೇವೆ, ಯಾಕಂದ್ರೆ ನಮ್ಗೆ ಅಷ್ಟು ಶಕ್ತಿ ಇದೆ ಅಂತ, ತುಂಬಾ ಶಕ್ತಿ ಇದೆ. ನಮ್ಮ ಶಕ್ತಿಗೆ ಯಾರ ಶಕ್ತಿಯಿಂದಲೂ ತೊಂದರೆ ಇಲ್ಲ ಅಂತ ಹೇಳುದು ಒಂದು ಅರ್ಥ. ಆಮೇಲೆ ಭೀಮ ಏನು ಚಿಕ್ಕ ವ್ಯಕ್ತಿ, ಭೀಷ್ಮನ ಎದುರುಗಡೆ ಅವರ ಶಕ್ತಿ ಅಷ್ಟೇನಿಲ್ಲ, ಅಳಿಲಿಕ್ಕೆ ಸಾಧ್ಯ ಇರುವಂತ ಶಕ್ತಿ ನಮ್ಮದು ಅಳಿಲಿಕ್ಕೆ ಸಾಧ್ಯ ಇಲ್ಲದಂತಹ ಶಕ್ತಿ ಅಂತ ಒಂದು ಅರ್ಥ. ಆದ್ರೆ ಆಚಾರ್ಯರು ಹಾಗೆ ಸರಸ್ವತಿ ಮಾತೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಅಪರ್ಯಾಪ್ತಂ ಅಂತ ಹೇಳಿದ್ರೆ ಎಷ್ಟೇ ಶಕ್ತಿ ಇರ್ಲಿ ಆದ್ರೆ ಸಾಕಾಗಲ್ಲ ಅದು ಅಂತ ಅರ್ಥ. ಎಷ್ಟೇ ಶಕ್ತಿ ಇದ್ರೂ ಸಾಕಾಗಲ್ಲ, ಯಾಕಂದ್ರೆ ಆ ಕಡೆ ಪಕ್ಷದಲ್ಲಿ ಯಾರಿದ್ದಾನೆ, ಭಗವಂತ ಕೃಷ್ಣನೇ ಇದ್ದಾನೆ, ಆದ ಕಾರಣ ಸಾಕಾಗಲ್ಲ. ಅಲ್ಲಿ ಎಷ್ಟೇ ಸೈನ್ಯ ಕಮ್ಮಿ ಇದ್ರೂ ಕೂಡ, ಎಲ್ಲಿ ಭೀಮನ ಪಾಂಡವರಲ್ಲಿ ಎಷ್ಟೇ ಸೈನ್ಯ ಸ್ವಲ್ಪ ಕಮ್ಮಿ ಇದ್ರೂ ಕೂಡ, ಆದ್ರೆ ಕೃಷ್ಣ ಇರುವ ಕಾರಣ ಅಲ್ಲಿ ಖಂಡಿತ ಅದು ಸಾಕು, ಧಾರಾಳ ಸಾಕು ಅಂತ ಹೇಳುವ ಅರ್ಥ.
ಇದಲ್ಲದೆ 11ನೇ ಶ್ಲೋಕದಲ್ಲಿ ಏನು ಅರ್ಥ ಮಾಡ್ಕೊಂಡಿದ್ದೇವೆ ಅಂದ್ರೆ, ಇಲ್ಲಿ ಕೂಡ ಅವನದು ಪೊಲಿಟಿಕ್ಸ್ ನೋಡಿ, ಯಾರ್ದು? ದುರ್ಯೋಧನನ ಪೊಲಿಟಿಕ್ಸ್. ಎಲ್ರೂ ಭೀಷ್ಮನನ್ನು ರಕ್ಷಿಸಿ, ಯಾಕಂದ್ರೆ ಭೀಷ್ಮನನ್ನು ರಕ್ಷಿಸದಿದ್ರೆ ಏನಾಗ್ತದೆ, ಭೀಷ್ಮನ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆ ಪ್ರಾಯ ಆಯ್ತು ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಿದ್ದೇನೆ. ಸೊ ಈ ರೀತಿಯಲ್ಲಿ 11ನೇ ಶ್ಲೋಕದವರೆಗೆ ಕಳೆದ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು 12ನೇ ಶ್ಲೋಕದಿಂದ ಮುಂದೆ ಹೋಗೋಣ. ಶ್ರೀಲ ಪ್ರಭುಪಾದರ ಭಗವದ್ಗೀತೆಯ ಯಥಾರೂಪದ ಅಧ್ಯಯನ. 12ನೇ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೋ ಪ್ರತಾಪವಾನ್. ಇದು ಓದುವಾಗ್ಲೇ, ಈ ಶ್ಲೋಕಗಳನ್ನೆಲ್ಲ ಓದುವಾಗ್ಲೇ, ಅದು ನಾವು ಮುಂಚೆ ಹೇಳಿದಾಗೆ ಇದು ಹರೇ ಕೃಷ್ಣ ಮಹಾಮಂತ್ರದ ವಿಸ್ತೃತ ರೂಪ, ವಿಸ್ತಾರವಾದ್ದು. ಆದ ಕಾರಣ ಇದೆಲ್ಲ ಮಾಡ್ತಾ ಮಾಡ್ತಾ ನಮಗೆ ನಾಮದಲ್ಲಿ ರುಚಿ ಸಿಗ್ತದೆ. ಅಂದರೆ ಕೃಷ್ಣನ, ಭಗವಂತನ ಹೆಸರಿನಲ್ಲಿ ನಮಗೆ ರುಚಿ ಸಿಗ್ತದೆ ಈ ಶ್ಲೋಕಗಳು. ಯಾಕಂದ್ರೆ ಭಗವಂತನಿಂದಲೇ ಬಂದಂತ ಶ್ಲೋಕಗಳಲ್ವೇ. ಆದ ಕಾರಣ ನಾವೆಲ್ಲ ಪ್ರಯತ್ನ ಪಡ್ಬೇಕು ಇದನ್ನು ಓದ್ಲಿಕ್ಕೆ. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹಃ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ ಏನ್ ಹೇಳ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಭಾವಾರ್ಥ: ಕುರುಕುಲ ಪಿತಾಮಹರು ತಮ್ಮ ಮೊಮ್ಮಗ ದುರ್ಯೋಧನನ ಹೃದಯದ ಆಂತರ್ಯವನ್ನು ಅರಿಯಬಲ್ಲವರಾಗಿದ್ದರು. ಅವರಿಗೆ ಅವನಲ್ಲಿ ಕರುಣೆ ಉಂಟಾಯಿತು. ಸಿಂಹ ಸದೃಶರಾದ ಅವರು ತಮ್ಮ ಘನತೆಗೆ ತಕ್ಕಂತೆ ಗಟ್ಟಿಯಾಗಿ ಶಂಖನಾದವನ್ನು ಮಾಡಿ ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಬಯಸಿದರು. ಅವರ ಶಂಖನಾದ ಸಾಂಕೇತಿಕವಾಗಿತ್ತು. ಪರಮಪ್ರಭು ಶ್ರೀಕೃಷ್ಣನು ಎದುರು ಪಕ್ಷದಲ್ಲಿ ಇರುವುದರಿಂದ ದುರ್ಯೋಧನನಿಗೆ ಜಯದ ಸಾಧ್ಯತೆಯೇ ಇಲ್ಲ ಎನ್ನುವುದನ್ನು ಅದು ಪರೋಕ್ಷವಾಗಿ ಸೂಚಿಸಿತು. ಆದರೂ ಯುದ್ಧವನ್ನು ನಿರ್ವಹಿಸುವುದು ಅವರ ಕರ್ತವ್ಯವಾಗಿತ್ತು. ಈ ಕರ್ತವ್ಯ ನಿರ್ವಹಣೆಯಲ್ಲಿ ಅವರು ಶ್ರಮವನ್ನು ಸ್ವಲ್ಪವೂ ಲೆಕ್ಕಿಸುವವರಾಗಿರಲಿಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಮುಂದೆ ಹೋಗೋಣ. ತತ್ರ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈಃ ಶಂಖಂ ದದ್ಮೋ ಪ್ರತಾಪವಾನ್. ದುರ್ಯೋಧನ ಎಲ್ಲರನ್ನ ಹೆಸರಿಸಿದ ನಂತರ ದುರ್ಯೋಧನನ ಮನಸ್ಸು ತುಂಬಾ ಭಯದಲ್ಲಿ ಇದೆ ಅಂತ ಹೇಳಿ, ಭಯ ತುಂಬಿದೆ ಅಂತ ಹೇಳಿ ಪಿತಾಮಹರಾದಂತಹ ಭೀಷ್ಮರಿಗೂ ಗೊತ್ತಾಯ್ತು. ಅವನ ಹೃದಯ ಗೊತ್ತಾಯ್ತು. ಯಾಕಂದ್ರೆ ಅವರು ಅಷ್ಟು ಹಳಬರು, ಅವ್ರಿಗೇನು ಗೊತ್ತಿಲ್ಲ ಎಷ್ಟು ಯುದ್ಧ ಮಾಡಿದ್ದಾರೆ, ಯಾರು ಹೇಗೆ ಅಂತ ಹೇಳಿ ಚೆನ್ನಾಗಿ ಗೊತ್ತು ಭೀಷ್ಮ ಪಿತಾಮಹರಿಗೆ. ಆದ್ರೆ ಆ ಒಂದು ಲೀಲೆಗೋಸ್ಕರ ಭೀಷ್ಮ ಪಿತಾಮಹರು ಭಗವಂತನ ಲೀಲೆಗೋಸ್ಕರ ಅವರು ಅಲ್ಲಿದ್ದಾರೆ, ಕಾರಣ ಅಷ್ಟೇ. ಇಲ್ಲ ಅಂದ್ರೆ ಇಲ್ಲದಿದ್ರೆ ಅವರು ಮಹಾಭಕ್ತರು. ಭೀಷ್ಮ ಪಿತಾಮಹರು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಅಸಾಮಾನ್ಯರು. ಆದ ಕಾರಣ ಅಂಥ ವ್ಯಕ್ತಿ ಆರಾಮ, ಎಷ್ಟು ಸುಲಭದಲ್ಲಿ ಇನ್ನೊಬ್ಬನ ಮನಸ್ಸನ್ನ ಗ್ರಹಿಸಬಲ್ಲರು ಅಂದ್ರೆ ಸುಲಭ, ತುಂಬಾ ಸುಲಭ ಅವರಿಗೆ, ಅದೇನು ಕಷ್ಟ ಇಲ್ಲ. ಆದ ಕಾರಣ ಅವರಿಗೆ ಗೊತ್ತಾಯ್ತು ಈ ವ್ಯಕ್ತಿಗೆ ಸ್ವಲ್ಪ ಹೃದಯದಲ್ಲಿ ದೌರ್ಬಲ್ಯ ಇದೆ, ಹೃದಯದಲ್ಲಿ ಹೆದರಿಕೆ ಶುರು ಆಗಿದೆ. ಆದ ಕಾರಣ ಇವನಿಗೆ ಸ್ವಲ್ಪ ಸಂತೋಷ ಕೊಡೋಣ ಅಂತ ಹೇಳಿ ಶಂಖವನ್ನು ಊದಿದ್ರು. ಅಂದ್ರೆ ಅರ್ಥ ಎಂತ? ಕೌರವರ ಕಡೆಯಿಂದಲೇ ಮೊದಲನೇ ಶಂಖ. ಅಂದ್ರೆ ಯುದ್ಧಕ್ಕೆ ಆಹ್ವಾನ ಮಾಡಿದ್ದು ಕೌರವರೇ, ತಪ್ಪು ಮಾಡಿದ್ದು ಕೌರವರೇ, ಯುದ್ಧವನ್ನು ಶುರು ಮಾಡಿದ್ದು ಕೌರವರೇ. ಸಿಂಹನಾದ ಪಿತಾಮಹರು ಕಾರಣರಾಗಿರಬಹುದು ಅದಕ್ಕೋಸ್ಕರ, ಆದರೆ ಶುರು ಮಾಡಿದ್ದು ಕೌರವರೇ. ಸಿಂಹನಾದ ಅಂತ ಹೇಳಿದ್ದಾರೆ ಇಲ್ಲಿ. ಸಿಂಹನಾದ ಅಂತ ಹೇಳಿದ್ರೆ ಈ ಅಡವಿಯಲ್ಲಿ, ಕಾಡಿನಲ್ಲಿ ಸಿಂಹನೇ ರಾಜ. ಸಿಂಹ ಒಂದು ಆರ್ಭಟ ಹಾಕಿದರೆ ಸಿಂಹ, ಬೇರೆಲ್ಲ ಪ್ರಾಣಿಗಳು ಸುಮ್ಮನಿರ್ತವೆ. ಆದ್ರೆ ಬೇರೆ ಸಿಂಹಗಳಲ್ಲ, ಬೇರೆ ಅದಕ್ಕೆ ತಕ್ಕುದಾದ ಸಿಂಹಗಳಿಗೆ ಏನು ತೊಂದರೆ ಇಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಸಿಂಹನಾದ ಅಂತ ಆದ್ರೂ ಕೂಡ ಆ ಕಡೆ ಪಕ್ಷದಲ್ಲಿ
ಅಂದ್ರೆ ನಮ್ಮ ಪಕ್ಷದಲ್ಲಿ, ಅಂದ್ರೆ ಕೃಷ್ಣ ಇರುವಂತಹ ಪಕ್ಷದಲ್ಲಿ ಯಾರಿಗೂ ಭಯ ಆಗಿಲ್ಲ. ಯಾಕೆಂದ್ರೆ ಕೃಷ್ಣ ಇದ್ದಾನೆ. ಸಂಪೂರ್ಣ ನಾವು ಯಾವಾಗ ಕೃಷ್ಣನಲ್ಲಿ ಶರಣಾಗ್ತೇವೆ ಆಗ ನಮಗೇನು ಭಯ ಇಲ್ಲ. ಅದಕ್ಕೆ ನಾವು ಲಾಸ್ಟ್ 2-3 ಕ್ಲಾಸಿನ ಹಿಂದೆ ಏನು ಹೇಳಿದ್ದೇವೆ, ಭಾಗವತಮಲ್ಲಿ ಹೇಳಿದ್ದೇವೆ, ಭಯ ಯಾಕೆ ಅಂತ ಹೇಳಿದ್ರೆ ನಾವು ಕೃಷ್ಣನಿಂದ ದೂರ ಸರಿದದ್ದಕ್ಕೆ ಕಾರಣ ಅಂತ. ಭಾಗವತಮಲ್ಲಿ ಹೇಳಿದೆ, ಭಯ ದ್ವಿತೀಯ ಅಭಿನಿವೇಶತಃ ಸ್ಯಾತ್ ಈಶಾತ್. ಈಶ ಅಂದ್ರೆ ಕೃಷ್ಣ. ಅಪೇತಸ್ಯ ವಿಪರ್ಯಯೋ ಸ್ಮೃತಿ. ಅಂದ್ರೆ ನಾವು ಕೃಷ್ಣನ ಸ್ಮೃತಿ ಇಲ್ಲದೆ ಬೇರೇನೋ ಸ್ಮೃತಿ ಮಾಡ್ತಾ ಇದ್ದೇವೆ. ನಾವು ಕೃಷ್ಣನ ಹೊರತಾಗಿ ಬೇರೆಲ್ಲ ಸ್ಮೃತಿ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನಮಗೆ ಭಯ ಅಂತ. ಏನೇ ಸಿಂಹನಾದ ಆಗಿರ್ಲಿ, ಯಾರದೇ ಸಿಂಹನಾದ ಆಗಿರ್ಲಿ, ಆ ಕಡೆ ಪಕ್ಷದ ಅಂದ್ರೆ ನಮ್ಮ ಪಾಂಡವರ ಪಕ್ಷಕ್ಕೆ ಏನು ಭಯ ಇಲ್ಲ. ಯಾಕೆಂದ್ರೆ ಕೃಷ್ಣ ಇದ್ದಾನೆ ಅಲ್ಲಿ. ತತ್ರ ಸಂಜನಯನ್ ಹರ್ಷನ್ ಕುರುವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈಹಿ ಶಂಕಂ ದದ್ಮೋ ಪ್ರತಾಪವಾನ್. ಪ್ರತಾಪ ಅಂದ್ರೆ ಅವರು 800 ವರ್ಷ ಹಳಬರು, ಅಷ್ಟು ಶಕ್ತಿವಂತರು, ಪ್ರತಾಪವಂತವರು. ಅವರು ಸಿಂಹದಂತಹ ದೊಡ್ಡ ಒಂದು ಶಂಖವನ್ನ, ಸಿಂಹದಂತಹ ಶಬ್ದ ಬರುವಂತಹ ದೊಡ್ಡ ಶಂಖವನ್ನ ದೊಡ್ಡ ಶಬ್ದದಲ್ಲಿ ಏರು ದನಿಯಲ್ಲಿ ಬರುವ ಹಾಗೆ ಊದಿತು. ಅಷ್ಟು ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಪ್ರಶ್ನೆ ಏನಾದಿದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಿ, ಆಮೇಲೆ ನಾವು ಡಿಸ್ಕಷನ್ ಮಾಡೋಣ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದ ಸ್ತುಮುಲೋಭವತ್. ತತಃ ಶಂಖಾಶ್ಚ ಭೇರ್ಯಶ್ಚ. ಎರಡನೇ ಸಲ ಓದುವಾಗ ನೀವು ಪ್ರಯತ್ನ ಪಡಿ, ಅನ್ಮ್ಯೂಟ್ ಮಾಡೋದು ಬೇಡ, ಅನ್ಮ್ಯೂಟ್ ಮಾಡೋದು ಬೇಡ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದ ಸ್ತುಮುಲೋಭವತ್. ಇದು ಓದುವಾಗ ಪ್ರತಿಯೊಂದು ಶಬ್ದವನ್ನ ನಾವು ಮನಸ್ಸಿಗೆ ತಗೊಳ್ಬೇಕು, ಕಿವಿಗೆ, ಮನುಷ್ಯನ ಶಬ್ದ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದ ಸ್ತುಮುಲೋಭವತ್. ತುಮುಲ ಅಂದ್ರೆ ಭಯಂಕರ ಹೆದರಿಕೆ ಶುರುವಾಯ್ತು ಅವರಿಗೆ. ಯಾರಿಗೆ? ಎಲ್ರಿಗೂ ಅಂತ ಹೇಳ್ತಾ ಇದೆ ಇಲ್ಲಿ ಅನುವಾದ. ಅನಂತರ ಶಂಖಗಳು, ಭೇರಿಗಳು, ಢೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಆ ರಣ ಶಬ್ದವು ಭೀಷಣವಾಗಿತ್ತು. ಸೊ ಈ ಕೌರವರ ಕಡೆ ಬರುವಂತ ಶಬ್ದವನ್ನೆಲ್ಲ ಭೀಷಣ ಅಂತ ಹೇಳಿದೆ. ಅಂದ್ರೆ ಒಂದು ಮನಸ್ಸಿಗೆ ಸಂತೋಷ ಕೊಡುವ ಒಂದು ಶಬ್ದ ಅಲ್ಲ, ಒಂಥರ ರಾಕ್ಷಸಿ ಪ್ರವೃತ್ತಿ ಇರುವಂತಹ ಶಬ್ದ ಆ ಕಡೆಯಿಂದ ಬರ್ತಾ ಇತ್ತು ಅಂತ. ಯಾಕಂದ್ರೆ ಹೃದಯದಲ್ಲಿ ಯಾವಾಗ ನಮಗೆ ಜಲಸ್ ಅಂದ್ರೆ ಈರ್ಷ್ಯೆ ಇದೆಯೋ, ಹೃದಯದಲ್ಲಿ ಯಾವಾಗಲೂ ಇನ್ನೊಬ್ಬನನ್ನ ಏನೋ ಮಾಡಬೇಕು ಅಂತ ಇದೆಯೋ, ಅವರ ಮುಖದಲ್ಲೇ ಕಾಣುತ್ತೆ, ಅವರ ಶಬ್ದದಲ್ಲೇ ಕಾಣುತ್ತೆ. ಅದು ಎಷ್ಟೇ ಅವರು ಚೆನ್ನಾಗಿ ಮಾತಾಡ್ಲಿ, ಬಟ್ ನಮಗೆ ಗ್ರಹಣೆಗೆ ಬರುತ್ತೆ. ಅದು ಗ್ರಹಣೆ ನಮಗೆ ಗೊತ್ತಾಗತ್ತೆ. ಅದು ಓಕೆ, ಅವರ ಹೃದಯದಲ್ಲಿ ಏನೋ ನನ್ನ ಬಗ್ಗೆ ನೆಗೆಟಿವಿಟಿ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗತ್ತೆ. ಮುಖದಲ್ಲೇ ಗೊತ್ತಾಗತ್ತೆ, ಅವರ ಒಂದು ಬಿಹೇವಿಯರ್ ಅಲ್ಲಿ ಗೊತ್ತಾಗತ್ತೆ. ಅದೇ ರೀತಿ ಈ ಶಂಖಗಳು ಮತ್ತು ಭೇರಿಗಳು ಹೇಗೆ ಶಬ್ದ ಮಾಡ್ತೀವಿ ಅಂದ್ರೆ ಯಾರಿಗೂ ಒಂದು ಖುಷಿ ಇಲ್ಲ. ಅಂತಹ ಒಂದು ರಣದಲ್ಲಿ ಅಂದ್ರೆ ಎಲ್ಲನ್ನು ಕೊಲ್ಲುವಂತಹ ಒಂದು ಭೀಕರವಾದಂತಹ ಒಂದು ಅಪಶಕುನವಾದಂತಹ ಒಂದು ಶಬ್ದವನ್ನ ಕೌರವರ ಕಡೆಯಿಂದ ಕೇಳ್ತಾ ಇದೆ. ಇದರಲ್ಲಿ ಒಳ್ಳೇದು ಏನಿಲ್ಲ ಅಂತ ಹೇಳುವ ದೃಷ್ಟಿಕೋನ. ಇದಾದ್ಮೇಲೆ ನೆಕ್ಸ್ಟ್ ಇನ್ನಿನ ಶ್ಲೋಕಗಳಲ್ಲಿ ನೋಡೋಣ ಎಷ್ಟು ಚೆನ್ನಾಗಿ ಶಬ್ದ ಬರುತ್ತೆ ಅಂತ ಹೇಳಿ. ತತಃ ಶ್ವೇತೈರ್ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ತತಃ ಶ್ವೇತೈರ್ ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಅನುವಾದ: ಎದುರು ಪಕ್ಷದಲ್ಲಿ ಅಂದ್ರೆ ಕೌರವರ ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀ ಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಮುಂಚೆ ಹೇಳಿದ್ದು ಭೀಷ್ಮ ಪಿತಾಮರು ಊದಿದ ಶಂಖಕ್ಕೆ ಅಲೌಕಿಕ ಅಂತ ಹೇಳಿಲ್ಲ, ಅದಕ್ಕೆ ಏನು ಹೇಳಿದ್ದಾರೆ? ಸಿಂಹನಾದ ಅಂತ ಹೇಳಿದ್ದಾರೆ. ಅಲೌಕಿಕವಾದ ಶಂಖ ಅಂತ ಹೇಳಿಲ್ಲ, ಅದು ಲೌಕಿಕವಾದ ಶಂಖ. ಆದ ಕಾರಣ ಅದನ್ನು ಅಷ್ಟು ಶ್ರೇಷ್ಠ ಅಂತ ಹೇಳಿಲ್ಲ. ಆದರೆ ಕೃಷ್ಣನು ಅರ್ಜುನನು ಹಾಗೆ ಬೇರೆ ಎಲ್ಲರೂ ಓದಿದಂತಹ ಅಂದ್ರೆ ಪಾಂಡವರ ಪಕ್ಷದಲ್ಲಿ ಇರುವವರು ಊದಿರುವಂತಹ ಶಂಖಕ್ಕೆ ಅಲೌಕಿಕವಾದ ಶಂಖ ಅಂತ ಹೇಳ್ತಾರೆ. ಯಾಕೆಂದ್ರೆ ಅದು ಯಾಕೆ ಅಂತ ಹೇಳಿದ್ರೆ ಅದು ಶುದ್ಧ ಸತ್ವಭಾವನವನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಭಗವಂತನ ಕಡೆಗೆ
ಸೇರಿದವರು ಊದಿದ ಶಂಖ. ಭಗವಂತನ ಕಡೆಗೆ ಸೇರಿದವರು ಅಂತ ಹೇಳಿದ್ರೆ ಭಗವಂತನ ಭಕ್ತರು, ಸಂಪೂರ್ಣ ಭಗವಂತನಿಗೆ ಶರಣಾಗತರು ಆದಂತಹ ಪಾಂಡವರು ಊದಿದಂತಹ ಶಂಖ. ಆದರೆ ಭೀಷ್ಮ ಪಿತಾಮಹರು ಅದೇ ರೀತಿಯಾಗಿ ಮಹಾಭಕ್ತರಾದರೂ ಕೂಡ ಅವರ ಹೆಸರು ಹೇಳಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಷ್ಟೇ ದೊಡ್ಡ ಮಹಾಭಕ್ತರಾದರೂ ಕೂಡ ಒಂದು ಕೆಟ್ಟ ವಿಚಾರಕ್ಕೆ ಸಪೋರ್ಟ್ ಮಾಡೋದಿದ್ರೆ ಅದಕ್ಕೆ ಯಾವತ್ತೂ ಸೋಲಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಈ ಒಂದು ಮಹಾಕಾಳಗ. ಭೀಷ್ಮ ಪಿತಾಮಹರು ಶುದ್ಧ ಭಕ್ತರು ಆದ್ರೂ ಕೂಡ ಶುದ್ಧ ಭಕ್ತರಾಗಿ ಏನಾದ್ರೂ ಯಾರಿಗಾದ್ರೂ ಸ್ವಲ್ಪ ಆದ್ರೂ ಯಾವುದೇ ಕಾರಣಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅವರು ಧರ್ಮಕ್ಕೆ ವಿರುದ್ಧವಾಗಿ ಹೋದವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸೋಲೆ, ಅದರಲ್ಲೇನು ಸಂಶಯ ಇಲ್ಲ ಅಂತ ಹೇಳುವಂಥದ್ದು ಇಲ್ಲಿ ಮನದಟ್ಟಾಗ್ತದೆ. ಆದ ಕಾರಣ ಮುಂದೆ ಹೋಗೋಣ. ಭಾವಾರ್ಥ: ಅಲೌಕಿಕವಾದ ಶಂಖವನ್ನ ಶ್ರೀಕೃಷ್ಣನು ಅರ್ಜುನನು ಊದಿದರು. ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಿಲ್ಲ. ಕೃಷ್ಣಾರ್ಜುನರ ಶಂಖಗಳನ್ನು ಮಾತ್ರ ಅಲೌಕಿಕ ಎಂದು ವರ್ಣಿಸಿದೆ. ಅಲೌಕಿಕ ಶಂಖಗಳ ನಾದವು ಎದುರು ಪಕ್ಷಕ್ಕೆ ಜಯದ ಸಂಭವವೇ ಇಲ್ಲ ಎಂಬುದನ್ನು ಸೂಚಿಸಿತು. ಈ ಒಂದು ಪದ ಅಲೌಕಿಕ ಶಬ್ದ, ಅಲೌಕಿಕ ಶಂಖವನ್ನ ಊದಿದ್ರು ಅಂತ ಹೇಳಿದ್ರೆ, ಅಲೌಕಿಕ ಅಂತ ಹೇಳಿದ್ರೆ ಈ ಲೋಕದ್ದಲ್ಲ ಅಂತ ಅರ್ಥ. ಈ ಲೋಕದ್ದಲ್ಲ ಅಂದ್ರೆ ಭೌತಿಕ ಲೋಕದ್ದಲ್ಲ, ಭೌತಿಕ ಲೋಕದ ಸ್ತರದಿಂದ ಮೇಲೆ ಇರುವಂಥದ್ದು. ಅಂದ್ರೆ ಈ 14 ಪ್ಲಾನೆಟರಿ ಸಿಸ್ಟಮ್ ಇಂದ ಮೇಲೆ ಇರುವಂಥದ್ದು, ಪರವ್ಯೋಮದಿಂದ ಮೇಲೆ ಇರುವಂತಹ ಒಂದು ಜಾಗದಿಂದ ಬಂದಿರುವಂತಹ ಶಂಖಗಳು ಇವೆಲ್ಲ. ಅಂದ್ರೆ ಆ ಶಂಖಗಳು ಬರದಿದ್ರು ಆ ವ್ಯಕ್ತಿಗಳು ಎಲ್ಲ ಅಲ್ಲಿಂದ ಬಂದಂಥವರು, ಅವರು ಊದಿದ ಶಂಖ. ಆದ ಕಾರಣ ಅವರಿಗೆ 100% ಜಯ. ಯಾಕೆಂತಂದ್ರೆ ಅವರಿಗೂ ಈ ಭೂಮಿಗೂ ಏನು ಅವ್ರಿಗೇನು ದೊಡ್ಡ ವಿಚಾರವೇ ಅಲ್ಲ ಇವರನ್ನೆಲ್ಲ ಸೋಲಿಸುವಂಥದ್ದು ಅಂತ ಅರ್ಥ. ಅಲೌಕಿಕ ಶಂಖಗಳು. ಈ ಅಲೌಕಿಕ ಅಂತ ಹೇಳುವಾಗ ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಹರೇ ಕೃಷ್ಣ ಮಹಾಮಂತ್ರ ಕೂಡ ಅಲೌಕಿಕ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಅದು ಕೂಡ ಈ ಶಂಖ ಹೇಗೆ ಇವರು ಓದಿದ್ರು ಅದೇ ತರ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಊದುವಾಗ ಅಂದ್ರೆ ಬಾಯಿಯ ಮುಖಾಂತರ ಶಬ್ದವನ್ನ ನಾವು ಹೊರಗೆ ತರುವಾಗ ಏನಾಗ್ತದೆ, ಅದು ಅಲೌಕಿಕ ಶಬ್ದ, ಲೌಕಿಕ ಶಬ್ದ ಅಲ್ಲ. ಶಬ್ದದಲ್ಲಿ 2 ರೀತಿ, ಲೌಕಿಕ ಮತ್ತು ಅಲೌಕಿಕ. ನಾವು ಆ ಕಡೆ ಈ ಕಡೆ ಎಲ್ಲ ಹೋಗಿ ಮಾತಾಡ್ತೇವೆ, ಅದೆಲ್ಲ ಲೌಕಿಕ ಶಬ್ದ. ಅದೇನ್ ಮಾಡತ್ತೆ ಹೇಳಿದ್ರೆ ನಮ್ಮನ್ನು ಪುನಃ ಪುನಃ ಈ ಲೋಕಕ್ಕೆ ತಗೊಂಡ್ಬರುತ್ತೆ. ಶಾಸ್ತ್ರದಲ್ಲಿ ಹೇಳಿದ್ರೆ, ಅಂದ್ರೆ ಮುಂದೆ ಭಗವದ್ಗೀತೆಯಲ್ಲೂ ಹೇಳಿದೆ, ಬೇರೆ ಶಾಸ್ತ್ರದಲ್ಲೂ ಹೇಳಿದೆ, ಕೆಳಗೆ ಇಂದ ಮೇಲಿನವರೆಗೆ ತುಂಬ ಕಡೆ ಮನುಷ್ಯರೇ ತುಂಬಿಕೊಂಡಿದ್ದಾರೆ. ಆದರೆ ಅವರು ಮಾಡುವಂತಹ ಒಂದು ಚರ್ಯೆ ಏನಿದೆ ಅವರನ್ನು ಪುನಃ ಪುನಃ ಈ ಲೋಕಕ್ಕೆ ಕರ್ಕೊಂಡು ಬರ್ತಾ ಇದೆ. ಆದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದೇ ಒಂದು ಯಂತ್ರ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರದ ಸ್ಪಂದನ, ಬಾಯಿಯಲ್ಲಿ ಸ್ಪಂದನ ಮಾಡ್ತಾ ಕಿವಿಯಲ್ಲಿ ಕೇಳಬೇಕು. ಅದು ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅದು ಎಲ್ಲಿಂದ ಬಂದಿದೆ ಅಂದ್ರೆ ಗೋಲೋಕದಿಂದ. ಗೋಲೋಕೇರ ಪ್ರಾಣಧನ ಹರಿನಾಮ ಸಂಕೀರ್ತನ ಅಂತ ಹೇಳಿ ನರೋತ್ತಮ ದಾಸ ಠಾಕೂರ್ರವರು ಆಚಾರ್ಯರು ಹೇಳಿದ್ದಾರೆ. ಗೋಲೋಕೇರ ಪ್ರಾಣಧನ ಅಂದ್ರೆ ಕೃಷ್ಣನೇ ಅದು. ಪ್ರಾಣಧನ ಅಂತ ಹೇಳಿದ್ರೆ ಏನು, ಕೃಷ್ಣನ ಪ್ರಾಣವೇ ಅದು, ಕೃಷ್ಣನೇ ಅದು. ಕೃಷ್ಣನಿಗೂ ಕೃಷ್ಣನ ಪ್ರಾಣಕ್ಕೂ ಏನು ವ್ಯತ್ಯಾಸ ಇಲ್ಲ, ಕೃಷ್ಣನೇ ಅದು ಧನ, ನಿಜವಾದ ಧನ. ಗೋಲೋಕೇರ ಪ್ರಾಣಧನ ಹರಿನಾಮ ಸಂಕೀರ್ತನ ಅಂತ ಹೇಳಿದ್ದಾರೆ. ಆದ ಕಾರಣ ಈ ಶಂಖ ಅಂತ ಹೇಳುವ ಶಂಖದ ಶಬ್ದಕ್ಕೂ ಹರೇ ಕೃಷ್ಣ ಮಹಾಮಂತ್ರ ಹೇಳುವ ಶಬ್ದಕ್ಕೂ ಏನು ವ್ಯತ್ಯಾಸ ಇಲ್ಲ. ಕೃಷ್ಣ ಹೇಗೆ ಶಂಖ ಓದಿದ್ನೋ ಆ ಶಂಖದಲ್ಲಿ ಬರುವ ಶಬ್ದ ಅದೇ ರೀತಿಯಲ್ಲಿ ನಾವು ಮಾಡುವಾಗ, ಹರೇ ಕೃಷ್ಣ ಮಹಾಮಂತ್ರ ಮಾಡುವಾಗ ಕೃಷ್ಣ ಬಂದು ನಮ್ಮ ನಾಲಿಗೆಯಲ್ಲಿ ಇರ್ತಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಆಗ ನಮ್ಮ ಸಂಘರ್ಷ ಏನು ಅಂತ ಹೇಳಿದ್ರೆ, ನಾವು ಈ ಮಾಯೆಯೊಟ್ಟಿಗೆ ಮಾಡುವಂತ ಸಂಘರ್ಷದಿಂದ ಹೊರಗೆ ಬರ್ಲಿಕ್ಕೆ ಖಂಡಿತ ಸಾಧ್ಯ. ಅದೇ ಇಲ್ಲಿ ಸೂಚನೆ ಕೊಡ್ತಾ ಇರುವಂಥದ್ದು. ಹರೇ ಕೃಷ್ಣ ಮಹಾಮಂತ್ರ ಯಾರು ಜಪ ಮಾಡ್ತಾರೆ ನಿತ್ಯವೂ, ಅವರು ಖಂಡಿತವಾಗಿ ತಮ್ಮ ಎಲ್ಲ ಭೌತಿಕವಾದಂತಹ ಏರುಪೇರುಗಳಿಂದ ಹೊರಗೆ ಬಂದು ಖಂಡಿತವಾಗಿ ಭಗವಂತನ ಪ್ರೇಮ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ರಿಂದ ಅರ್ಥ ಮಾಡ್ಕೋಬಹುದು. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ. ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ, ಯಾರು ಭಗವದ್ಗೀತೆ ಈ ರೀತಿಯಲ್ಲಿ ಓದ್ತಾರೆ, ಯಾಕೆ ಹರೇ ಕೃಷ್ಣ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಅದರದ್ದೆಲ್ಲ ವಿಸ್ತಾರ ರೂಪವೇ ಇದು. ಆದ ಕಾರಣ ಅದು ಒಂದು ಹೇಳಿದ್ರೆ ಸಾಕು. ಯಾಕೆಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗೂ ಹೇಳಿದ್ದಾರೆ, ನಾಮವಿನು ಕಲಿಕಾಲೆ ಆರನಾಹಿ ಧರ್ಮ ಅಂತ ಹೇಳಿ. ಕಲಿಕಾಲದಲ್ಲಿ ಕೃಷ್ಣನ ಹೆಸರು ತಗೊಳ್ಳೋದು ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ, ಯಾಕಂದ್ರೆ ಅವರೇ ಹೇಳಿದ್ದಂಥದ್ದು, ಹರೇ ಕೃಷ್ಣ ಮಹಾಮಂತ್ರ ಹೆಸರು ತಗೊಳ್ಳುವಕ್ಕಿಂತ ಹೆಚ್ಚು ದೊಡ್ಡ ಧರ್ಮವೇ ಇಲ್ಲ. ಸರ್ವ ಮಂತ್ರ ಸಾರನಾಮ್ ಅಂತ ಹೇಳ್ತಾರೆ. ಸರ್ವ ಮಂತ್ರ ಸಾರನಾಮ್, ಎಲ್ಲ ಮಂತ್ರಗಳ ಸಾರವೇ ಕೃಷ್ಣನ ನಾಮ. ಆದ ಕಾರಣ ನಾವಿದೆಲ್ಲ ಓದುವುದು ಅದರದ್ದೊಂದು ಎಕ್ಸ್ಪಾನ್ಷನ್, ಅದರದೊಂದು ವಿಸ್ತಾರ ರೂಪ. ಏಕೆಂದರೆ ಕೃಷ್ಣನು ಪಾಂಡವರ ಪಕ್ಷದಲ್ಲಿದ್ದ.
ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನ. ಯಾವಾಗಲೂ ಕೃಷ್ಣನು ಭಗವಂತನು ಯಾವತ್ತೂ ಭಕ್ತರ ಪಕ್ಷ, ಅದರಲ್ಲೇನು ಸಂಶಯ ಇಲ್ಲ. ಬೇರೆಲ್ಲರನ್ನೂ ಅವರ ಮಕ್ಕಳೇ, ಆದರೆ ಭಕ್ತರಿಗೆ ಸ್ಪೆಷಲ್ ಇದೆ. ಭಕ್ತರಿಗೆ ಸ್ಪೆಷಲ್. ನಮ್ಮ ಮಕ್ಕಳಿಗೆ ನಾವು ಸ್ಪೆಷಲ್, ಬೇರೆಯವರ ಮಕ್ಕಳಿಗೆ ಅಷ್ಟು ಸ್ಪೆಷಲ್ ಇಲ್ಲಲ್ಲ, ಅದೇ ತರ ಜಯವು ಯಾವಾಗಲೂ ಲಭಿಸುವುದು ಪಾಂಡವರಂಥವರಿಗೆ. ಒಮ್ಮೆ ನೋಡ್ಲಿಕ್ಕೋಸ್ಕರ ಪಾಂಡವರೆಲ್ಲ ತುಂಬಾ ಕಷ್ಟಪಟ್ಟಿದ್ದಾರೆ, ಆದರೆ ಜಯ ಅವರಿಗೆ. ಕಷ್ಟ ಇಲ್ಲದ್ದು ಯಾರಿಗೆ? ಕಷ್ಟ ಎಲ್ಲರಿಗೂ ಇದೆ, ಆದರೆ ಕಷ್ಟವನ್ನು ನೋಡಬಾರದು, ಕೃಷ್ಣನನ್ನು ನೋಡಬೇಕು. ಕೃಷ್ಣನನ್ನು ನೋಡಿದ್ರೆ ಕಷ್ಟವೇ ಇಲ್ಲ. ಪುನಃ ಪುನಃ ಕಷ್ಟ ಬಂದ್ರು ಆ ಕಷ್ಟದ ಒಂದು ಮನಸ್ಸಿಗೆ ಕಷ್ಟ ಅಂತಲೇ ಅನ್ನಿಸೋದಿಲ್ಲ ಆ ಕಷ್ಟಗಳು. ಏಕೆಂದರೆ ಭಗವಾನ್ ಕೃಷ್ಣನು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಅಂದ್ರೆ ಲಕ್ಷ್ಮೀ ಮಾತೆ ಯಾವತ್ತೂ ಕೃಷ್ಣನ ಜೊತೆ ಇರೋದು. ಕೃಷ್ಣನ ಹೊರತಾಗಿ ಅವರು ದೂರ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ತುಂಬಾ ಆಚಾರ್ಯರು ಹೇಳ್ತಾರೆ, ಈಗಿನ ಆಚಾರ್ಯರು, ಮುಂಚಿನ ಆಚಾರ್ಯರು ಎಲ್ಲರೂ ಹೇಳ್ತಾರೆ, ನಾವು ಬರೀ ಕೃಷ್ಣನನ್ನು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ಬರೀ ವಿಷ್ಣುವನ್ನು ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ, ಅವರ ಜೊತೆ ಕೃಷ್ಣನ ಅಥವಾ ವಿಷ್ಣುವಿನ ಪತ್ನಿ ಅಥವಾ ಅವರ ಶಕ್ತಿ, ಆ ಶಕ್ತಿಯ ಜೊತೆ ನಾವು ಪೂಜೆ ಮಾಡಬೇಕು. ರಾಧಾ, ಕೃಷ್ಣ, ಲಕ್ಷ್ಮಿ, ವೆಂಕಟರಮಣ, ಹಾಗೆ. ಏಕೆಂದರೆ ಭಗವಾನ್ ಕೃಷ್ಣರು ಅವರ ಜೊತೆಗಿದ್ದಾನೆ. ಭಗವಾನ್ ಕೃಷ್ಣನು ಯಾವಾಗ ಎಲ್ಲಿ ಇದ್ದರೆ ಆಗ ಅಲ್ಲಿ ಭಾಗ್ಯಶ್ರೀ ಇರುತ್ತಾಳೆ. ಬರೀ ಹಣ ಬೇಕು, ಬರೀ ಲಕ್ಷ್ಮಿ ಮಾತೆ ಬೇಕು ಅಂತ ಹೇಳಿದ್ರೆ ಅದು ಯಾರ ಬುದ್ಧಿ? ಅದು ರಾವಣನಂಥವರ ಬುದ್ಧಿ. ಅದು ಒಳ್ಳೆ ಬುದ್ಧಿ ಅಲ್ಲ. ಅದು ಬರೀ ಲಕ್ಷ್ಮಿ ಬೇಕು ಅಂತ ಹೇಳುದು ಒಳ್ಳೆ ಬುದ್ಧಿ ಅಲ್ಲ. ಕೃಷ್ಣನನ್ನು ಪೂಜೆ ಮಾಡುವಾಗ ಲಕ್ಷ್ಮಿ ತನ್ನಿಂದ ತಾನೇ ಬರ್ತಾಳೆ. ಕೃಷ್ಣ ಮತ್ತು ಲಕ್ಷ್ಮಿ ಬೇರೆ ಬೇರೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಆ ಲಕ್ಷ್ಮೀ ತಾಯಿ, ಲಕ್ಷ್ಮಿ ಅಮ್ಮ, ಅದು ಕೃಷ್ಣನ ಶಕ್ತಿ, ಅದಿಲ್ಲದೆ ಸಾಧ್ಯವೇ ಇಲ್ಲ. ಏಕೆಂದರೆ ಭಾಗ್ಯಶ್ರೀ ತನ್ನ ಪತಿಯನ್ನು ಬಿಟ್ಟು ಒಬ್ಬಳೇ ಎಂದೂ ಇರುವುದಿಲ್ಲ. ವಿಷ್ಣು ಅಥವಾ ಶ್ರೀಕೃಷ್ಣನ ಶಂಖದ ಅಲೌಕಿಕ ನಾದವು ಸೂಚಿಸುವಂತೆ ವಿಜಯವೂ ಭಾಗ್ಯವೂ ಅರ್ಜುನನಿಗಾಗಿ ಕಾಯುತ್ತಿವೆ. ಎಷ್ಟು ಖುಷಿ ಆಗತ್ತಲ್ಲ, ಎಷ್ಟು ಖುಷಿ ಆಗತ್ತೆ. ನಮಗೆಲ್ಲ ಒಂದು ಸೂಚನೆ ಇದು. ನಾವು ಯಾವತ್ತು ನಮಗೆ ಒಂದೊಂದ್ಸಲ ಅನ್ಸತ್ತೆ, ಅಯ್ಯೋ ಇಷ್ಟು ಸಮಯದಿಂದ ನಾನು ಜಪ ಮಾಡ್ತಾ ಇದ್ದೇನೆ, ಇಷ್ಟು ಸಮಯದಿಂದ ಓದ್ತಾ ಇದ್ದೇನೆ, ಏನೋ ಸಂಶಯ ಆಗ್ತದೆ ಒಂದೊಂದ್ಸಲ ನಮ್ಗೆ. ಇದೇನು ಹೌದಾ, ಎಲ್ರೂ ಆರಾಮದಲ್ಲಿ ಇದ್ದಾರಲ್ಲ, ನಾನೇ ಯಾಕೆ ಹೀಗೆ ಕಷ್ಟಪಡ್ತಾ ಇದ್ದೀನಿ, ಇಷ್ಟು ಜಪ ಮಾಡಿದ್ರು ನನಗೆ ಯಾಕೆ ಕಷ್ಟ, ಈ ತರ ಎಲ್ಲ ಅನ್ಸತ್ತೆ ನಮಗೆ. ಆದರೆ ಪಾಂಡವರು ಬಂದಂತಹ ಕಷ್ಟ ನಮಗೇನು ಬಂದಿಲ್ಲ, ಖಂಡಿತವಾಗಿ ಇಲ್ಲ. ಕಲಿಯುಗದ ಈ ಒಂದು ಕಪ್ಪು ಕಲಿಯುಗದಲ್ಲಿ ಇದ್ರೂ ಕೂಡ ಅವರಿಗೆ ಬಂದಂತಹ ಕಷ್ಟ ಏನು ಬರಲಿಲ್ಲ. ಅವ್ರಿಗೆ ಏನೆಲ್ಲ ಕಷ್ಟ ಬಂದಿದೆ ಅಂತ ಹೇಳಿ ಮುಂದೆ ಗೊತ್ತಾಗತ್ತೆ ನಮಗೆ, ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾರೆ ಅವರು ಅಂತ ಹೇಳಿ. ಅಂತಹ ಕಷ್ಟ ಏನು ಬಂದಿಲ್ಲ. ನಮಗೆ ಏನು ಕಷ್ಟ ಇದ್ರೂ ಕೂಡ ನಮಗೆ ಒಂದೊತ್ತು ಊಟಕ್ಕೆ ಅಂತೂ ಕಷ್ಟ ಇಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಖಂಡಿತವಾಗಿ ನಮ್ಮ ಒಂದು ಮಾನವ ಜನ್ಮ ಸಿಕ್ಕಿದೆ ನಮ್ಗೆಲ್ಲರಿಗೂ, ಇದನ್ನು ಸದುಪಯೋಗ ಪಡಿಸಿಕೊಳ್ಳೋಕೋಸ್ಕರ ನಾವು ಇದನ್ನೆಲ್ಲ ಮಾಡಲೇಬೇಕು. ಆಗ್ಲೇ ನಮಗೆ ಹೃದಯಕ್ಕೆ, ಅಂದ್ರೆ ಹೃದಯದಲ್ಲಿರುವ ಆತ್ಮಕ್ಕೆ ತೃಪ್ತಿ ಆಗತ್ತೆ. ಭಾಗ್ಯ ಅದೊಂದು ಅಹೋಭಾಗ್ಯಂ ಅಂತ ಹೇಳ್ತಾರೆ. ಅಹೋಭಾಗ್ಯಂ ಅಂದ್ರೆ ನಮಗೆ ಇಂಥ ಒಂದು ಭಾಗ್ಯ ಸಿಕ್ಕಿತಲ್ಲ ನಮಗೆ ಅಂತ ಹೇಳಿ. ಇಷ್ಟೇ ಅಲ್ಲದೆ ಈ ಮಿತ್ರರಿಬ್ಬರು ಕುಳಿತಿದ್ದ ರಥವನ್ನು ಅಗ್ನಿಯು ಅರ್ಜುನನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಅಗ್ನಿ ಖಾಂಡವ ವನದಲ್ಲಿ ಅಗ್ನಿಗೆ ತುಂಬಾ ಹಸಿ ಆಯ್ತಂತೆ. ಅದನ್ನು ಸುಡ್ಲಿಕ್ಕೋಸ್ಕರ ಇಂದ್ರ ಬಿಟ್ಟಿಲ್ಲ. ಆ ಇಂದ್ರ ಬಿಡದ ಕಾರಣ ಪಾಂಡವರ ಮೊರೆ ಹೋಗ್ತಾರೆ, ಅರ್ಜುನನಿಗೆ ಮೊರೆ ಹೋಗ್ತಾರೆ. ಆಗ ಅರ್ಜುನ ಇಂದ್ರನೊಟ್ಟಿಗೆ ಯುದ್ಧ ಮಾಡಿ ಅಗ್ನಿಗೆ ತಿನ್ನುವ ಹಾಗೆ, ಅಂದ್ರೆ ಅಗ್ನಿಗೆ ಕಾಡನ್ನು ಆರಾಮದಲ್ಲಿ ತಿನ್ನುವ ಹಾಗೆ ವ್ಯವಸ್ಥೆ ಮಾಡಿಕೊಟ್ಟ. ಅಗ್ನಿಗೆ ಖುಷಿ ಆಯಿತು. ಅಗ್ನಿಯು ಅರ್ಜುನನಿಗೆ ಈ ಅತ್ಯುತ್ತಮವಾದ ರಥವನ್ನು ಉಡುಗೊರೆಯಾಗಿ ಕೊಟ್ಟ. ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಇದು ತೋರಿಸುತ್ತಿತ್ತು. ಕ್ಷಮಿಸಿ, ತ್ರಿಲೋಕಗಳಲ್ಲಿ ಎಲ್ಲಿಯೇ ಯಾವ ದಿಕ್ಕಿನಲ್ಲೇ ಆದರೂ ಈ ರಥವು ವಿಜಯಿಯಾಗುವುದೆಂಬುದನ್ನು ಇದು ತೋರಿಸುತ್ತಿತ್ತು. ಯಾಕಂದ್ರೆ ಇದು ದೇವರೇ ಕೊಟ್ಟಂತಹ, ಅಂದ್ರೆ ಕೃಷ್ಣನ ಭಕ್ತರೇ ದೇವರು, ಕೃಷ್ಣ ಭಕ್ತ ದೈವ, ವಿಪರ್ಯಯ ಆಸುರ ಅಂತ ಹೇಳ್ತಾರೆ. ವಿಪರ್ಯ ಅಂದ್ರೆ ಆಪೋಸಿಟೇ ಆಸುರ. ಯಾರು ಕೃಷ್ಣನ ಭಕ್ತರಲ್ಲ ಅವರೆಲ್ಲ ಅಸುರರು. ಈಗ ನಾವು ಇಲ್ಲೆಲ್ಲ ನೋಡ್ತೇವಲ್ಲ, ಭಗವಂತ ಕೃಷ್ಣನ ಹೆಸರು ಹೇಳಲಿಕ್ಕೆ ಯಾರು ರೆಡಿ ಇಲ್ಲ, ತಗೊಳ್ಳಿಕ್ಕೆ ರೆಡಿ ಇಲ್ಲ. ಕೃಷ್ಣ ಅಂದ್ರೆ ದೂರ ಹೋಗೋರು ಅಂದ್ರೆ ಅವರು ಅಸುರರು ಅಂತ ಅರ್ಥ. ವಿಪರ್ಯಯ ಆಸುರಿ ಭಾವ,
ಆದ ಕಾರಣ ತ್ರಿಲೋಕಗಳಲ್ಲಿ ನಾವು ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ, ನಾರದ ಮುನಿಗಳ ಹಾಗೆ ಸಂಚಾರ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ನಾವು ಭಗವಂತನಿಗೆ ಶರಣಾಗಬೇಕು. ಆಗ ನಮಗೆ ಇದೆಲ್ಲ ಸಾಧ್ಯ. ಯಾವುದೇ ಯೋಗದ ಅಗತ್ಯ ಇಲ್ಲ ಇದಕ್ಕೆ. ಭಗವಂತನ ನಾಮ ಜಪ, ಭಗವಂತನ ಸೇವೆ ಮಾಡಿದ್ರೆ ಸಾಕು. ಮುಂದೆ ಹೋಗೋಣ. 15ನೇ ಶ್ಲೋಕ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮಾವೃಕೋದರ. ಒಂದೇ ಸಲ ಓದ್ತೀನಿ, ಮುಂದೆ ಹೋಗೋಣ. ನಾವು ಎಷ್ಟೆಲ್ಲ ಶ್ಲೋಕಗಳನ್ನು ಓದಿದ್ದೀವಿ, ನೀವು ಅದನ್ನ ಡೈಲಿ ಬೆಳಿಗ್ಗೆ ಆ ಶ್ಲೋಕಗಳನ್ನು ಅಷ್ಟೇ, ಇಡೀ ಅಧ್ಯಾಯ ಮುಗಿಸ್ಬೇಕು ಅಂತಿಲ್ಲ. ಓದುತ್ತಾ ಈಗಾಗಲೇ ಓದುತ್ತಿದ್ದವರು ಖಂಡಿತವಾಗಿ ಓದಿ. ಯಾರು ಓದುತ್ತಾ ಇಲ್ಲ ಅವರು ನಾವೆಷ್ಟು ಮುಗಿಸಿದ್ದೀವಿ ಅದನ್ನ ಡೈಲಿ ದಿನಾ ಬೆಳಿಗ್ಗೆ ಓದಿ ಒಂದ್ಸಲ. ಹಾಗೆ ಏನಾಗತ್ತೆ ಅಂತ ಹೇಳಿದ್ರೆ ನಿಧಾನ ನಮಗೆ ಮೇಲುಕಾಗತ್ತೆ. ಶ್ಲೋಕಗಳನ್ನು ಮಾತ್ರ ಆದ್ರೂ ಪರವಾಗಿಲ್ಲ, ಓದಿ. ಅನುವಾದ. ಹೃಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಭಾವಾರ್ಥ ಶಿಲಪ್ರಭುಪಾದರಿಂದ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ಕೃಷ್ಣನನ್ನು ಹೃಷಿಕೇಶ ಎಂದು ಕರೆದಿದೆ. ಏಕೆಂದರೆ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಜೀವಿಗಳೆಲ್ಲ ಅವನ ಅವಿಭಾಜ್ಯ ಅಂಶಗಳು. ನಿರಾಕಾರವಾದಿಗಳು ಜೀವಿಗಳಿಗೆ ಇಂದ್ರಿಯಗಳಿವೆ ಎನ್ನುವುದಕ್ಕೆ ವಿವರಣೆ ಕೊಡಲಾರರು. ಆದುದರಿಂದ ಅವರು ಎಲ್ಲ ಜೀವಿಗಳನ್ನು ಇಂದ್ರಿಯ ರಹಿತರು ಅಥವಾ ನಿರಾಕಾರ ಎಂದು ವರ್ಣಿಸಲು ಕಾತರರಾಗಿರುತ್ತಾರೆ. ಎಲ್ಲ ಅಂದ್ರೆ ಒಫೆಂಡ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಎಲ್ಲ ಜೀವಿಗಳ ಹೃದಯಗಳಲ್ಲಿ ನೆಲೆಸಿರುವ ಭಗವಂತನು ಅವರ ಇಂದ್ರಿಯಗಳನ್ನು ನಿರ್ದೇಶಿಸುತ್ತಾನೆ. ಆದರೆ ಆಯಾ ಜೀವಿಯು ಶರಣಾಗತನಾಗಿರುವ ರೀತಿಯಲ್ಲಿ ನಿರ್ದೇಶಿಸುತ್ತಾನೆ. ತಂ ತಥಾ ಪ್ರಪದ್ಯಂತೆ ಅಂತ ಹೇಳ್ತಾರೆ. ಯಂ ತಥಾ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಕ್ತನು ಪರಿಶುದ್ಧನಾದರೆ ಭಗವಂತನು ಅವನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಭಕ್ತ ಪರಿಶುದ್ಧನಾದರೆ ಅಂತಹ ಭಕ್ತನ ಇಂದ್ರಿಯಗಳನ್ನು ನೇರವಾಗಿ ನಿಯಂತ್ರಿಸುತ್ತಾನೆ. ಬೇರೆಯವರನ್ನು ನೇರವಾಗಿ ನಿಯಂತ್ರಿಸುವುದಿಲ್ಲ. ಪರಮಾತ್ಮ ರೂಪಿಯಾಗಿ ನಿಯಂತ್ರಿಸುತ್ತಾನೆ. ಭಗವಂತ ಕೃಷ್ಣನೇ ನಿಯಂತ್ರಿಸಬೇಕಿದ್ರೆ ನಾವು ಕೃಷ್ಣನ ಭಕ್ತನಾಗಬೇಕು. ಕುರುಕ್ಷೇತ್ರ ರಣಭೂಮಿಯಲ್ಲಿ ಭಗವಂತನು ನೇರವಾಗಿ ಅರ್ಜುನನ ಅಲೌಕಿಕ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾನೆ. ಇದರಿಂದಲೇ ಅವನನ್ನು ಹೃಷಿಕೇಶ ಎಂದು ಕರೆಯುವುದು. ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು. ಮುಂದೆ ಓದೋಣ. ಭಗವಂತನಿಗೆ ಅವನ ಬೇರೆ ಬೇರೆ ಕಾರ್ಯಗಳಿಗೆ ಅನುಗುಣವಾಗಿ ಬೇರೆ ಬೇರೆ ಹೆಸರುಗಳು ಇವೆ. ಉದಾಹರಣೆಗೆ, ಅವನು ಮಧು ಎಂಬ ರಾಕ್ಷಸನನ್ನು ಕೊಂದ. ಆದುದರಿಂದ ಆತನ ಹೆಸರು ಮಧುಸೂದನ. ಅವನು ಗೋವುಗಳಿಗೂ ಇಂದ್ರಿಯಗಳಿಗೂ ಸಂತೋಷವನ್ನು ಉಂಟು ಮಾಡುತ್ತಾನೆ. ಆದುದರಿಂದ ಗೋವಿಂದ. ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ಕೆಲವರು ಇಂಗ್ಲಿಷ್ನಲ್ಲಿ ಓದುವಾಗ ಒಂದೇ ರೀತಿ ಇರ್ತದಲ್ಲ, ವಸುದೇವನನ್ನು ವಾಸುದೇವನನ್ನು ಒಂದೇ ಮಾಡ್ತಾರೆ. ವಾ ಅಂತ ಬಂದ್ರೆ ಅರ್ಥ ಮಾಡ್ಕೋಬೇಕು. ವಾ ಅಂತ. ಫಾರ್ ಎಕ್ಸಾಂಪಲ್, ಶ್ರೀಲ ಪ್ರಭುಪಾದರ ಪ್ರಣಾಮ ಮಂತ್ರ ಓದುವಾಗ ನಾವೆಲ್ಲ ಸ್ವಲ್ಪ ತಪ್ಪು ಮಾಡ್ತೇವಲ್ಲ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನೀತಿ ನಾಮಿನೆ ನಮಸ್ತೆ ಸರಸ್ವತೆ ಅಲ್ಲ, ಅದು ಸಾರಸ್ವತೆ ಅಂತ ಹೇಳ್ತೇವೆ ನಾವು. ಕೆಲವರು ನಾವು ಗೊತ್ತಿಲ್ಲದೆ ತಪ್ಪು ಮಾಡಬಹುದು. ಸರಸ್ವತೆ ಅಂತ ಹೇಳಿದ್ರೆ ಏನಾಯ್ತು? ಅದು ತಪ್ಪಾಯ್ತು. ಸಾರಸ್ವತೆ ಅಂದ್ರೆ ಯಾರ ಶಿಷ್ಯರು? ಸಾರಸ್ವತೆ ಅಂದ್ರೆ ಸರಸ್ವತಿಯ ಶಿಷ್ಯರು. ಸರಸ್ವತಿ ಅಂತ ಹೇಳಿದ್ರೆ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರ ಗುರುಗಳ ಹೆಸರೇ ಆಯ್ತು. ಅದು ತಪ್ಪಾಯ್ತು. ಗುರುಗಳ ಹೆಸರನ್ನೇ ಹೇಳಿದ ಹಾಗೆ ಆಯ್ತದೆ. ಸೊ ಆ ರೀತಿಯಲ್ಲಿ ವಸುದೇವನ ಮಗನಾಗಿ ಅವತರಿಸಿದ್ದರಿಂದ ವಾಸುದೇವ. ದೇವಕಿಯನ್ನು ತಾಯಿಯಾಗಿ ಸ್ವೀಕರಿಸಿದ. ಆದುದರಿಂದ ದೇವಕೀ ನಂದನ. ತನ್ನ ಬಾಲಲೀಲೆಗಳ ಸಂತೋಷವನ್ನು ವೃಂದಾವನದಲ್ಲಿ ಯಶೋದೆಗೆ ಅನುಗ್ರಹಿಸಿದ ಕಾರಣ ಯಶೋದಾನಂದನ. ತನ್ನ ಗೆಳೆಯ ಪಾರ್ಥನ ಸಾರಥಿಯಾದನೆಂದು ಪಾರ್ಥ ಸಾರಥಿ. ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಮಾರ್ಗದರ್ಶನ ಮಾಡಿದುದರಿಂದ ಹೃಷಿಕೇಶ. ಈ ಶ್ಲೋಕದಲ್ಲಿ ಅರ್ಜುನನನ್ನು ಧನಂಜಯ ಎಂದು ಕರೆಯಲಾಗಿದೆ. ಏಕೆಂದರೆ
ಏಕೆಂದರೆ ಅವನ ಅಣ್ಣನು ಕೈಗೊಂಡ, ಅಂದ್ರೆ ಯುಧಿಷ್ಠಿರನು ಕೈಗೊಂಡ ಹಲವು ಯಾಗಗಳಿಗೆ ಹಣವು ಅಗತ್ಯವಾದಾಗ ಅದನ್ನು ಪಡೆಯಲು ಅವನು ನೆರವಾದ ಭೀಮನಿಗೆ ವೃಕೋದರನೆಂದು ಹೆಸರು. ಏಕೆಂದರೆ ರಾಕ್ಷಸ ಹಿಡಿಂಬನನ್ನು ಕೊಲ್ಲುವಂತಹ ಅಸಾಧಾರಣ ಸಾಹಸಗಳನ್ನು ಮಾಡಿದಂತೆಯೇ ಅವನು ಎಲ್ಲರನ್ನು ಮೀರಿಸಿ ಆಹಾರವನ್ನು ತಿನ್ನುತ್ತಿದ್ದ. ಭಗವಂತನಿಂದ ಪ್ರಾರಂಭಿಸಿ ಪಾಂಡವ ಸೈನ್ಯದ ನಾಯಕರು ಊದಿದ ಶಂಖಗಳ ನಾದವು ಯೋಧರಿಗೆ ಹುರುಪನ್ನುಂಟು ಮಾಡಿತು. ಆಗ ಅಲ್ಲಿ ಹುರುಪನ್ನೇನು ಸೋರಿಸಲಿಲ್ಲ. ಆಗ ಅವರ ಎದುರು ಪಕ್ಷದಲ್ಲಿ ಇಂತಹ ಪುಣ್ಯವಿರಲಿಲ್ಲ. ಪರಮ ನಿಯಾಮಕನಾದ ಶ್ರೀಕೃಷ್ಣನು ಅಲ್ಲಿರಲಿಲ್ಲ, ಭಾಗ್ಯಲಕ್ಷ್ಮಿಯೂ ಇರಲಿಲ್ಲ. ಆದುದರಿಂದ ಅವರ ಸೋಲು ಆಗಲೇ ನಿಶ್ಚಯವಾಗಿ ಹೋಗಿತ್ತು. ಶಂಖಗಳ ನಾದವು ಘೋಷಿಸಿದ್ದು ಈ ಸಂದೇಶವನ್ನೇ. ಇವತ್ತಿಗೆ ಇದೇ ಶ್ಲೋಕ ಕೊನೆ ಮಾಡೋಣ. ಇದನ್ನು ನಾಳೆ ಕೂಡ ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಮುಂದೆ ಹೋಗೋಣ. ಈ ಶ್ಲೋಕ ಏನ್ ಹೇಳ್ತಿದೆ ಅಂತ ಹೇಳಿ ಸ್ವಲ್ಪ ಬೇಗನೆ ನೋಡೋಣ, ಆಮೇಲೆ ಪ್ರಶ್ನೋತ್ತರ. ಹೃಷಿಕೇಶ ಅಂತ ಹೇಳಿದ್ರೆ ನೀವು ಈಗಾಗಲೇ ಭಾವಾರ್ಥ ಶಿಲ ಪ್ರಭುಪಾದ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತ ನಮಗೆಲ್ಲ ಅರ್ಥ ಆಗಿರ್ಬೋದು. ಆದ್ರೂ ಇನ್ನೊಂದು ಸಲ ನಾವು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಹೃಷಿಕ ಅಂತ ಹೇಳಿದ್ರೆ ಇಂದ್ರಿಯಗಳು, ಈಶಾ ಅಂತ ಹೇಳಿದ್ರೆ ಅದರ ಒಡೆಯ. ಯಾರು ನಮ್ಮ ಎಲ್ಲ ಇಂದ್ರಿಯಗಳ ಒಡೆಯ ಅಂದ್ರೆ ಕೃಷ್ಣನೇ. ಬರೀ ಇಂದ್ರಿಯಗಳ ಒಡೆಯ ಅಲ್ಲ, ಎಲ್ಲದರ ಒಡೆಯ ಕೃಷ್ಣನೇ. ಅದು ನಮ್ಮ ಈಶಾವಾಸ್ಯ ಉಪನಿಷತ್ನಲ್ಲಿ ಸೂಚಿಸಿದೆ. ಏನು ಸೂಚಿಸಿದೆ ಈಶಾವಾಸ್ಯ ಉಪನಿಷತ್ತಲ್ಲಿ? ಎಲ್ಲದರ ಒಡೆಯ ನಾನೇ ಅಂತ ಹೇಳಿ. ಅಹಂ ಸರ್ವಸ್ಯ ಪ್ರಭೋ ಅಂತ ಹೇಳಿ ಮತ್ತೆ ಹೇಳ್ತಾನೆ ಭಗವಂತ ಭಗವದ್ಗೀತೆಯಲ್ಲಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಅವರು ಆದಿಪುರುಷರು ಅಂತ ಹೇಳಿ. ಅವರಿಗಿಂತ ಮೇಲೆ ಯಾವ ಪುರುಷನಿಲ್ಲ, ಅವರೇ ಕೊನೆ. ನಾವು ಇಲ್ಲಿ ಹೋದ್ರೆ ಅದಕ್ಕೆ ಶ್ರೀಲ ಪ್ರಭುಪಾದರು ಪರಮೋತ್ತಮ ಅಂತ ಹೇಳ್ತಾರೆ. ಪರಮೋತ್ತಮ ಪರಮ ಪುರುಷ. ಇಂಗ್ಲಿಷ್ ನಲ್ಲಿ ಫೌಂಟೈನ್ ಹೆಡ್ ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಫೌಂಟೈನ್ ಅಂತ ನೀವು ಹೋಗಿರ್ಬೋದಲ್ಲ, ಈ ಮೈಸೂರಿಗೆ ಹೋದವರು ಮೈಸೂರು ಡ್ಯಾಮ್ ಹತ್ರ ಇರ್ತಲ್ಲ, ಅದಕ್ಕೇನು ಫೌಂಟೈನ್? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ ಏನು ಅದ್ರ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂತ ಗೊತ್ತಾ ನಿಮಗೆ? ಕಾರಂಜಿ ಅಲ್ವಾ? ನೆನಪಾಯ್ತು. ಕಾರಂಜಿಯ ತುದಿ, ಅದರಿಂದ ಮೇಲೆ ಏನಿಲ್ಲ. ಆ ತುದಿ ಅಂತ ಹೇಳಿದ್ರೆ ಕೃಷ್ಣನೇ. ಫೌಂಟೈನ್ ಹೆಡ್ ಅಂದ್ರೆ ಎಲ್ಲ ದೇವತೆಗಳ ಮೇಲೆ ಇರುವಂತಹ ವ್ಯಕ್ತಿ. ತುದಿ, ಫೌಂಟೇನ್ ಹೆಡ್ ಅಂತ ಹೇಳಿ. ಅಂತಹ ಋಷಿಕೇಶ ನಮ್ಮೆಲ್ಲ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿದ್ರೆ ಏನಾಗತ್ತೆ? ನಮ್ಮ ಇಂದ್ರಿಯ ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗತ್ತೆ. ನಾನೇ ನನ್ನ ಇಂದ್ರಿಯವನ್ನ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದ್ರೆ ಸುಲಭ ಇಲ್ಲ. ಆದ ಕಾರಣ ನಮ್ಮ ಇಂದ್ರಿಯಗಳನ್ನ ನಾವು ಭಗವಂತನಿಗೆ ಅರ್ಪಿಸಬೇಕು. ನನ್ನ ಇಂದ್ರಿಯವನ್ನ ನಾನೇ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಷ್ಟು ಸುಲಭದಲ್ಲಿ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಆಚಾರ್ಯರು ಹೇಳಿದ್ದಾರೆ, ಆಮೇಲೆ ನಮ್ಮ ದಾಸಶ್ರೇಷ್ಠರು ಹೇಳಿದ್ದಾರೆ, ಗುರುವಿನ ಗುಲಾಮನಾಗುವ ತನಕ ಆದವು ಗುರು ಪಾದಾಶ್ರಯ ಅಂತ ಶಾಸ್ತ್ರ ಹೇಳುತ್ತೆ. ಫಸ್ಟ್ ಏನ್ ಮಾಡ್ಬೇಕಂದ್ರೆ ಗುರುವಿನ ಪಾದ ಆಶ್ರಯ ತಗೊಳ್ಬೇಕು ಅಂತ ಹೇಳಿ. ಇದು ಭಕ್ತಿ ಮಾರ್ಗ. ಇದು ಎಲ್ಲ ಯೋಗ ಮಾರ್ಗದಲ್ಲೂ ಇದು ಇವೆ. ಆದ್ರೆ ಒಂದೊಂದು ಯೋಗ ಮಾರ್ಗದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಗುರುವನ್ನೇ ತಳ್ಳಿ ನಾನೇ ಗ್ರೇಟ್ ಅಂತ. ಆದ್ರೆ ಭಕ್ತಿ ಯೋಗದಲ್ಲಿ ಹಾಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಹೇಗೇ ಇರ್ಲಿ, ಏನೇ ಇರ್ಲಿ, ಗುರು ನನಗೆ ಆಶೀರ್ವಾದ ಕೊಡ್ತಿದ್ದಾನೆ, ಕಂಟಿನ್ಯೂಸ್ ಆಗಿ ಈ ಆಶೀರ್ವಾದದಿಂದಲೇ ನನಗೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದಕ್ಕೋಸ್ಕರ ಕೃಷ್ಣ ಆದಿಗುರು. ಅದಕ್ಕೆ ನಾವು ಅರ್ಥ ಮಾಡ್ಕೊಳ್ಬೇಕು, ಕೃಷ್ಣನ ಗುರುತತ್ವದಿಂದಲೇ ಬೇರೆಯವರಿಗೆಲ್ಲ ಗುರುತತ್ವ ಸಿಗ್ತಾ ಇದೆ ಅಂತ ಹೇಳಿ. ನಮಗೆ ಸ್ವಂತ ಗುರುತತ್ವ ಏನಿಲ್ಲ, ಗುರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಗುರು ಅಂತ ಹೇಳುವ ಪದದ ಅರ್ಥ ಏನು ಅಂದ್ರೆ, ಗು ಅಂತ ಹೇಳಿದ್ರೆ ಅಂಧಕಾರ, ರು ಅಂದ್ರೆ ಅದನ್ನ ನಿರ್ಮೂಲನೆ ಮಾಡುವಂಥವ. ಯಾರಿಗೆ ಅಂಧಕಾರವನ್ನು ನಿರ್ಮೂಲನೆ ಮಾಡುವ ಶಕ್ತಿ ಇದೆಯೋ ಅದು ಗುರು. ಅಂದ್ರೆ ಗುರು ಅವರ ಗುರುವಿನ ಆ ಪರಂಪರೆಯಲ್ಲಿ ಸಂಪೂರ್ಣವಾಗಿ ಶರಣಾಗತರಾಗಿ ಕೃಷ್ಣನಿಗೆ ಶರಣಾಗಿತ್ತು. ಯಾಕೆಂದ್ರೆ ಕೃಷ್ಣ ಮಾತ್ರ ಅಂಧಕಾರವನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರು ಅಂಧಕಾರವನ್ನು ದೂರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ತಮಸ್ಸಿನಿಂದ ಜ್ಯೋತಿಗೆ ಕರ್ಕೊಂಡು ಹೋಗುವಂತಹ ಶಕ್ತಿ ಇರುವುದು ಕೃಷ್ಣನ ಶಕ್ತಿ ಇರುವವರಿಗೆ ಮಾತ್ರ. ಆ ಕೃಷ್ಣನ ಶಕ್ತಿ ಶ್ರೀಲ ಪ್ರಭುಪಾದರಿಗೆ ಖಂಡಿತವಾಗಿ ಇದೆ. ಯಾಕೆಂತಂದ್ರೆ ನಾವೆಲ್ಲ ನೋಡ್ಬೋದು ಎಷ್ಟು ಕಡೆ ಎಷ್ಟು ಭಕ್ತರಾಗಿದ್ದಾರೆ ಈಗ ಅಂತ ಹೇಳಿ, ಎಷ್ಟು ಜನ ಭಕ್ತರಾಗ್ತಿದ್ದಾರೆ ಅಂತ ಹೇಳಿ. ಯಾಕೆ? ಅದು ಶ್ರೀಲ ಪ್ರಭುಪಾದರ ಒಂದು ದಯೆ ನಮ್ಮೆಲ್ಲರಿಗೂ ಬರ್ತಾ ಇದೆ. ಆ ದಯೆಯನ್ನು ನಾವು ತಗೊಂಡ್ಕೊಂಡು ನಾವು ಅದನ್ನು ಇನ್ನೂ ಅಭಿವೃದ್ಧಿ ಪಡಿಸಿಕೊಂಡು 4-5 ಜನರಿಗೆ ಇನ್ನೂ ಹೇಳೋಣ. ಇದೆಲ್ಲ ನಾವು ಪ್ರಯತ್ನ ಪಡಬೇಕಾಗತ್ತೆ. ಹೃಷಿಕೇಶ
ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ. ಆ ಕಂಟ್ರೋಲ್ಗೆ ನಾವು ಹಾತೊರಿಬೇಕು, ನಮ್ಮನ್ನು ಕಂಟ್ರೋಲ್ ಮಾಡಿ ಅಂತೇಳಿ. ಈ ಪಾಂಚಜನ್ಯ ಅಂತ ಹೇಳೋ ಒಂದು ಶಂಖ ಇದೆಯಲ್ಲ, ಅದರ ಕಥೆ ನೆಕ್ಸ್ಟ್ ಕ್ಲಾಸ್ ಹೇಳೋಣ. ಅದು ಪಾಂಚಜನ್ಯ ಅಂತ ಹೇಳುವ ರಾಕ್ಷಸ ಏನೇ ಇರಲಿ, ಈ ಶಂಖ ನೋಡಿ, ಶಂಖ ಋಷಿಕೇಶ ಓದುವಾಗ, ಋಷಿಕೇಶ ಅಂದ್ರೆ ಕೃಷ್ಣ, ಭಗವಂತ ಕೃಷ್ಣ ಓದುವಾಗ ಹೀಗೆ ಇಡ್ತಾನಲ್ಲ, ಅವನ ತುಟಿ ಆ ಶಂಖಕ್ಕೆ ತಾಗುವಾಗ ಆಚಾರ್ಯರು ಏನು ಹೇಳ್ತಾರೆ ಅಂದ್ರೆ, ಆ ಶಂಖವು ಕಮಲದ ಕಲರ್ಗೆ ಬರ್ತದೆ, ಪಿಂಕ್ ಕಲರ್ ಆಗ್ತದೆ ಆ ಶಂಖ. ನೋಡಿ ಎಷ್ಟು ಅಂದ್ರೆ, ಈಗ ನಾವು ಕೈ ಮುಖಾಂತರ ನಾವೆಲ್ಲ ಚಿಕ್ಕದಿರುವಾಗ ಲೈಟ್ ಹಾಕ್ತಿವಲ್ಲ, ಲೈಟ್ ಹಾಕಿ ನೋಡ್ತೇವೆ, ಹೀಗೆ ನೋಡ್ತೇವೆ. ಆಗ ಕೆಲವು ಕಡೆ ಬೋನ್ ಇಲ್ಲದ ಕಡೆ, ಬರೀ ಮಾಂಸ ಮಾತ್ರ ಇರುವ ಕಡೆ ಕೆಂಪು ಕಾಣುತ್ತೆ, ಅಂದ್ರೆ ರಕ್ತದ ಬಣ್ಣ ಕಾಣುತ್ತೆ. ಅದೇ ತರ ನಮ್ಮ ಭಗವಂತ ಕೃಷ್ಣ ಆ ಶಂಖವನ್ನು ಓದುವಾಗ ಆ ಕೋಮಲವಾದ ತುಟಿಗಳಿಂದ ಆ ತುಟಿಗಳ ಒಂದು ಕಲರ್ ಇದೆಯಲ್ಲ, ಆ ಒಂದು ವರ್ಣ, ಆ ವರ್ಣವು ಶಂಖಕ್ಕೆ ಬರ್ತಾ ಇದೆ. ಆ ಶಂಖ ಕೂಡ ಬಿಳಿಯ ಬದಲಾಗಿ ಏನಾಗಿದೆ, ತಾವರೆ ಬಣ್ಣಕ್ಕೆ ತಲುಪಿದೆ. ತಾವರೆ ಹಾಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಅದ್ಭುತವಾದ ಒಂದು ದೃಶ್ಯ ಭಗವಂತನ ಕೋಮಲವಾದ. ಶಕ್ತಿವಂತ ಬದ್ರೆ ಕೋಮಲ, ಶಕ್ತಿವಂತ ಆದ್ರೆ ಕೋಮಲ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಭಕ್ತರು ಮತ್ತು ಕೃಷ್ಣ ಯಾವತ್ತು ಶಕ್ತಿ ಆದ್ರೆ ಕೋಮಲ, ಹೃದಯ ಬೆಣ್ಣೆ ಇದ್ದಂತೆ, ಆದ್ರೆ ಸಮಯ ಸಂದರ್ಭ ಬರುವಾಗ ವಜ್ರದಂತೆ ಆಗತ್ತೆ ಅಂತ ಹೇಳಿ. ಸಂಬಂಧ ಯಾವಾಗ ಬೇಕು ಆವಾಗ ಅದು ವಜ್ರ, ಬೇರೆ ಎಲ್ಲಿ ಬೇಕು ಅಲ್ಲೆಲ್ಲ ಹೃದಯ ಬೆಣ್ಣೆ ಇದ್ದ ಹಾಗೆ. ಆ ರೀತಿಯಲ್ಲಿ ನಾವು ಕೃಷ್ಣನನ್ನ ಅರಿತುಕೊಳ್ಬಹುದು ಭಕ್ತರ ಮುಖಾಂತರ. ಇಷ್ಟು ಹೇಳಿ ನಾನು ವಿರಾಮ ಮಾಡ್ತೇನೆ ಇಲ್ಲಿಗೆ. ಏನಾದರೂ ಪ್ರಶ್ನೆ ಅಥವಾ ಏನಾದರೂ ಸಂಶಯ ಅಥವಾ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಖಂಡಿತವಾಗಿ ನೀವು ಅನ್ಮ್ಯೂಟ್ ಮಾಡಿ ಹೇಳಬಹುದು. ನಾಳೆ ಪುನಃ ಇದನ್ನು ಸ್ವಲ್ಪ ನೋಡೋಣ, ಯಾಕಂದ್ರೆ ಇಂಪಾರ್ಟೆಂಟ್. ಇನ್ನೊಂದು ವಿಚಾರ, ಕೆಲವರು ಹೇಳಬಹುದು, ಈ ಮೊದಲ ಶ್ಲೋಕಕ್ಕೆ ಇಷ್ಟೆಲ್ಲ ಯಾಕೆ ಅಗತ್ಯ ಏನು ಅಂತ ಕೆಲವರು ಕೇಳಬಹುದು. ಆದರೆ ಭಗವದ್ಗೀತೆಯಲ್ಲಿ ಮೊದಲ ಶ್ಲೋಕ ಲಾಸ್ಟ್ ಶ್ಲೋಕ ಅಂತ ಹೇಳಿ ವ್ಯತ್ಯಾಸ ಇಲ್ಲ. ಇದು ನನಗೆ ಸುಲಭವಾಗಿ ಅರ್ಥ ಆಗ್ತದೆ, ಇದನ್ನು ನಾನು ಜಾಸ್ತಿ ಓದುವ ಅಗತ್ಯ ಇಲ್ಲ. ಇದೆಲ್ಲ ಮಟೀರಿಯಲ್ ಮೈಂಡ್ ಸೆಟ್, ಭೌತಿಕವಾದ ಮೈಂಡ್ ಸೆಟ್. ನನಗಿದು ಸುಲಭ, ನಾನು ಒಂದ್ಸಲ ಓದಿದ್ರೆ ಸಾಕಿದು. ಇಲ್ಲ, ಹಾಗಲ್ಲ. ಇದು ಹಾಗೆ ಅಲ್ಲವೇ ಅಲ್ಲ. ಎಷ್ಟು ಸಲ ಓದಿದ್ರು ಸಹ ಒಂದೊಂದು ಶ್ಲೋಕವನ್ನ ಪುನಃ ಓದಿದ್ರೆ ಏನು ತಪ್ಪಿಲ್ಲ. ಆದ ಕಾರಣ ನಾವು ಎಲ್ಲ ಶ್ಲೋಕಗಳಿಗೂ ಇಂಪಾರ್ಟೆನ್ಸ್, ಇದು ಸುಲಭ ಇದೆ ಮುಂದೆ ಹೋಗೋಣ, ಆ ತರ ಮಾಡೋದು ತಪ್ಪಾಗತ್ತೆ. ಅದು ಯಾಕೆ ತಪ್ಪು ಅಂತ ಹೇಳಿದ್ರೆ, ನಾವು ನೋಡಿ ಕೃಷ್ಣ ಕೊಟ್ಟದ್ದನ್ನು ನಾವು ಸುಲಭ ಅಂತ ಹೇಳಿದಾಗ ಆಗುತ್ತೆ ಅಲ್ವಾ, ನೀವೇ ಅರ್ಥ ಮಾಡ್ಕೋಬಹುದು. ಆದ ಕಾರಣ ನಾವು ಎಲ್ಲ ಶ್ಲೋಕಕ್ಕೂ ನಮ್ಗೆ ಅರ್ಥ ಆಗೋದಕ್ಕೆ ಜಾಸ್ತಿ ಸಮಯ ಕೊಡೋಣ, ಅರ್ಥ ಆಗದ್ದು ಸುಲಭ ಅಂತ ಹೇಳಿ ಫಾಸ್ಟ್ ಹೋಗೋದಲ್ಲ. ಎರಡನೇ ವಿಚಾರ ಏನು ಹೇಳ್ಬೇಕು ಅಂತ ಹೇಳಿದ್ರೆ, ಈ ರೆಕಾರ್ಡ್ ಮಾಡುವಂಥದ್ದು ನನಗೆ ನಿಜವಾಗಿ ಅಷ್ಟೇನು ಆಸಕ್ತಿ ಇರುವಂತಹ ವಿಚಾರ ಅಲ್ಲ. ಆದ್ರೆ ತುಂಬಾ ಜನರಿಗೆ ರೆಗ್ಯುಲರ್ ಅಟೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬ ದೃಷ್ಟಿಕೋನದಿಂದ ಮಾತ್ರ ನಾವು ರೆಕಾರ್ಡ್ ಮಾಡ್ತಾ ಇದ್ದೇವೆ. ಅದನ್ನು ನೀವು ಉಪಯೋಗ ತಗೊಳ್ಬಹುದು, ಆದ್ರೆ ಉದ್ದೇಶ ಅಷ್ಟೇ, ಬೇರೆ ಏನು ಉದ್ದೇಶ ಅಲ್ಲ. ಯಾಕೆಂದ್ರೆ ನಾನು ರೆಕಾರ್ಡ್ ಮಾಡೋ ಉದ್ದೇಶ ಅಷ್ಟೇ, ನಾನು ಪರ್ಫೆಕ್ಟ್ ಅಲ್ಲ ನಾನು. ಆದ ಕಾರಣ ನನ್ನಲ್ಲಿ ತುಂಬಾ ತಪ್ಪಿದೆ, ಆ ತಪ್ಪನ್ನು ನೀವೆಲ್ಲ ಕರೆಕ್ಷನ್ ಮಾಡಬಹುದು ಖಂಡಿತವಾಗಿ. ಬೇರೆ ಏನಾದ್ರೂ ಪ್ರಶ್ನೆ ಇದ್ರೆ ಖಂಡಿತವಾಗಿ ಕೇಳಿ. ಇನ್ನೊಂದು 5-10 ನಿಮಿಷ ಕ್ಲಾಸ್ ಆಯ್ತು. ಯಾರಿಗಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತ ಹೋಗಿ, ಏನು ಮುಜುಗರ ಪಡಬೇಕಾಗಿಲ್ಲ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಧನ್ಯವಾದ. ಇದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಹೀಗೆ ಮುಂದುವರಿಸಿ. ನಮ್ಗೆ ಎಷ್ಟು ಸರ್ತಿ ಹೇಳ್ಕೊಟ್ರು ನಮ್ ತಲೆಗೆ ಹೋಗೋದಿಲ್ಲ. ಈಗ ಹೇಳ್ತಾ ಇರೋದ್ರಿಂದ, ಪದೇ ಹೇಳ್ತಾ ಇರೋದ್ರಿಂದ ತಲೆಗೆ ಹೋಗುತ್ತೆ ಅಂತ ಅನ್ಸುತ್ತೆ. ನನಗೂ ಹಾಗೆ. ನಾವು ಇಬ್ರು ಡಿಸ್ಕಷನ್ ಮಾಡುವಾಗ ಸ್ವಲ್ಪ ಆದ್ರೂ ಶುದ್ಧಿ ಆಗತ್ತೆ. ನಾವೆಲ್ಲ ಸೇರಿ ಪ್ರಯತ್ನ ಪಡೋಣ. ದಯವಿಟ್ಟು ಕ್ಷಮಿಸಿ, ನಾನೇ ಓದ್ತಾ ಇದ್ದೇನೆ, ಸ್ವಲ್ಪ ದಿನ ಹೀಗೆ ಮಾಡೋಣ ಅಂತ ಇದ್ದೇನೆ. ಯಾಕೆಂದ್ರೆ ಇಲ್ಲಾಂದ್ರೆ ಗಲಭೆ ಆದ್ರೆ ಕಷ್ಟ ಅಂತ ಹೇಳಿ. ಸ್ವಲ್ಪ ದಿನ ಈ ಫ್ಲೋ ಸಿಕ್ಕಿದ್ರೆ, ಅಂದ್ರೆ ಆ ಒಂದು ಫ್ಲೋ ಸಿಕ್ಕಿದೆ. ಯಾಕಂದ್ರೆ ಕೆಲವರು ತುಂಬಾ ಹಳಬ್ರಿದ್ದಾರೆ, ಕೆಲವರು ತುಂಬಾ ಹೊಸಬ್ರಿದ್ದಾರೆ. ಆ ಹೊಸಬ್ರಿಗೆ ಏನಾಗತ್ತೆ ಅಂತಂದ್ರೆ ಆ ಫ್ಲೋ ಸಿಗುದಿಲ್ಲ. ಫ್ಲೋ ಸಿಕ್ಕಿಲ್ಲ ಅಂದ್ರೆ ಏನಾಗುತ್ತೆ, ರುಚಿ ಹೊರಟೋಗತ್ತೆ, ಆ ರುಚಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಊಟಕ್ಕೆ ಕೂತಿದ್ದೇವೆ, ದೋಸೆ ಊಟ ಬೇಡ, ತಿಂಡಿಗೆ ಕೂತಿದ್ದೀವಿ, ಎಲ್ಲೋ ಒಂದು ಫಂಕ್ಷನ್ ಇದೆ, ಒಂದು ದೋಸೆ ತಿಂದಾಯ್ತು, ದೋಸೆ ಅನ್ನನ ಏನೋ ಒಂದು ತಿಂದಾಯ್ತು, ಯಾರು ಬಳಿಸ್ತಾನೇ ಇಲ್ಲ, ಕಾಯ್ತಾ ಇದ್ದೇವೆ, ಬಳಿಸ್ತಾನೆ ಇಲ್ಲ, ಕಾಯ್ತಾ ಇದ್ದೇವೆ 5 ನಿಮಿಷ ಆಯ್ತು, ಏನೋ ಒಂದು ಟೇಸ್ಟ್ ಹೊರಟೋಗತ್ತೆ. ಆಮೇಲೆ ಮನಸ್ಸಲ್ಲಿ ಎದ್ದೋಗೋಣ ಅಂತ ಅನ್ಸುತ್ತೆ. ಸೊ ಆ ಥರ ಆಗತ್ತೆ. ಆ ಟೇಸ್ಟ್ ಸಿಗ್ಬೇಕಿದ್ರೆ ನಾವೇನು, ಕಂಟಿನ್ಯೂಟಿ ಬೇಕು, ಕಂಟಿನ್ಯೂಟಿ. ಅದಕ್ಕೋಸ್ಕರ ನಾವು ರೆಗ್ಯುಲರ್ ಅಟೆಂಡ್ ಆಗಬೇಕು, ರೆಗ್ಯುಲರ್ ಕೇಳಬೇಕು. ಅಕಸ್ಮಾತ್ ನೀವು ಬರ್ಲಿಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ನನ್ನ ಕಳಕಳಿ ವಿನಂತಿ, ನೀವು ಕೇಳಬೇಕು ಅಂತ ಹೇಳಿ ಆಡಿಯೋವನ್ನು. ಆಯ್ತು ಪ್ರಭು, ಕರೆಕ್ಟ್ ಆಗಿದೆ. ಹೀಗೆ ಮುಂದುವರಿಸಿ. ದಂಡವತ್ ಪ್ರಣಾಮ್. ಧನ್ಯವಾದಗಳು. ನಾವು ಭಗವಂತನ ನಾವೆಲ್ಲ ಸೇರಿ ಪ್ರೇ ಮಾಡೋಣ. ಇದು
ಕಂಪ್ಲೀಟ್ ಆಗಲಿ, ನಮ್ಮ ಯಜ್ಞರೂಪಿ ಭಗವದ್ಗೀತೆ ಓದುವಂಥದ್ದು ಸಂಪೂರ್ಣ ಆಗಲಿ ಅಂತ ನಾವೆಲ್ಲ ಪ್ರೇ ಮಾಡೋಣ. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ, ಅಥವಾ ಏನಾದ್ರೂ ನಿಮ್ಮಲ್ಲಿ ಮನಸ್ಸಲ್ಲಿ ಏನಾದ್ರೂ ಇದ್ರೂ ಹೇಳ್ಬೋದು. ನಿಮಗೇನಾದ್ರೂ ಇದರಲ್ಲಿ ಸ್ಪೆಷಲ್ ಕಂಡಿದೆ, ನಾವೆಲ್ಲ ಭಾಗಿಯಾಗೋಣ ಇದರಲ್ಲಿ. ನಿಮಗೇನಾದ್ರೂ ಯಾವ್ದ್ರಲ್ಲಿ ಯಾರೋ ಒಂದು ಅರ್ಥ ಆಗಿದೆ, ಜಾಸ್ತಿ ಅರ್ಥ ಆಗಿದೆ ಆದ್ರೂ ಹೇಳ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಕ್ಲಾಸು, ಆಮೇಲೆ ಡಿಸ್ಕಷನ್ ಜಾಸ್ತಿ ಮಾಡ್ಬೋದು. ಹೇಳಿ ಮಥುರಾ ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ ಪ್ರಭು. ತುಂಬಾ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಇದು ಈಗ ನೀವ್ ಹೇಳಿದ್ದು ಸರಸ್ವತಿ ಏನ್ ಹೇಳ್ಬೇಕು? ಭಕ್ತಿ ಸಿದ್ಧ ಸಾರಸ್ವತಿ, ಭಕ್ತಿ ಸಾರಸ್ವತಿ, ಸಾರಸ್ವತಿ. ಜನರಲ್ ತಪ್ಪುಮಟ್ಟೆ ಸರಸ್ವತಿ ಅಂತ ಹೇಳ್ತಾರೆ. ಸರಸ್ವತಿ ಅಂತ ಹೇಳಿದ್ರೆ ಪ್ರಭುಪಾದರ ಗುರುಗಳ ಹೆಸರು. ಭಕ್ತಿ ಯಾರಿಗಾದ್ರೂ ಗೊತ್ತಾ? ಮತ್ತೆ ಇನ್ನೊಂದು ನಮಿಷ್ಟುಪಾದಾಯ ಕೃಷ್ಣ ಪೃಷ್ಠಾಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ. ಅಲ್ಲಿ ಸರಸ್ವತಿ. ಪ್ರಭುಪಾದರ ಪ್ರಣಾಮ ಮಂತ್ರ ಹೇಳುವಾಗ ಸಾರಸ್ವತಿ ಅಂದ್ರೆ ಸರಸ್ವತಿಯ ಶಿಷ್ಯರು ಅಂತ ಅರ್ಥ ಅದ್ರದ್ದು. ಪ್ರಭುಜಿ ಇನ್ನೊಂದು ಹೇಳಿಕ್ ನಂಗೆ ಇಷ್ಟಪಡ್ತೇನೆ. 13ನೇ ಶ್ಲೋಕ, 13ನೇ ಶ್ಲೋಕದಲ್ಲಿ ಹೌದು, ಅದರಲ್ಲಿ ತಾತ್ಪರ್ಯದಲ್ಲಿ ಭೀಷ್ಮರಿಗೆ ಗೊತ್ತಿತ್ತು ಏನಂದ್ರೆ ಕೃಷ್ಣ ಯಾವ ಕಡೆ ಇರ್ತಾನೆ ಆ ಕಡೆಗೆ ಗೆಲುವು ಖಂಡಿತ, ಆದ್ರೂ ಅವರು ಶಂಖವನ್ನು ಊದ್ತಾರೆ ಅನ್ನೋದು. ಅಂದ್ರೆ ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ವಿಜಯ ಖಂಡಿತ ಅನ್ನೋದು ಅವ್ರಿಗೆ ಖಂಡಿತವಾಗಿ ಗೊತ್ತಿತ್ತು ಅನ್ನೋದು ಅವರು ಹೇಳ್ತಾರೆ ಅನ್ನೋದು. ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಆ ಪಾಯಿಂಟ್ ತಂದಿದ್ದಕ್ಕೆ. ಥ್ಯಾಂಕ್ ಯು. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಸರಿ, ಏನು ಪ್ರಶ್ನೆ ಇಲ್ಲ ಅಂದ್ರೆ ನಿಲ್ಸೋಣ ಇವತ್ತು. ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्रील हरिदास ठाकुर की जय. जगद्गुरु श्रील प्रभुपाद की जय. समवेत गौर भक्त वृंद की जय. हरे कृष्ण. ಧನ್ಯವಾದ. ಹರೇ ಕೃಷ್ಣ. ಅಪ್ಪಾಜಿ ಟೈಮಿಂಗ್ಸ್ ಚೇಂಜ್ ಸ್ವಲ್ಪ ಮೇಲೆ ಆಗುತ್ತಾ? ಏನ್ ಮಾತಾಜಿ? ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಲಿಕ್ಕಾಗತ್ತಾ? ಎಷ್ಟು ಗಂಟೆಗೆ ಮಾತಾಜಿ? ನಮ್ಗೆ ಸತ್ಯರೂಪ ಮಾತಾಜಿ ಕ್ಲಾಸಸ್ ಇರುತ್ತೆ. ಹಾಗ ಸ್ವಲ್ಪ ಕಷ್ಟ ಮಾತಾಜಿ, ಯಾಕೆಂದ್ರೆ ಈಗ ಎಲ್ರಿಗೂ ಮನಸ್ಸಿಗೆ ಸೆಟ್ ಆಗಿರುತ್ತೆ, ಒಬ್ರಿಬ್ರಲ್ಲ. ಈಗ ಪುನಃ ಬದಲಾವಣೆ ಅಂದ್ರೆ ಅವರ ಆಫೀಸ್ ಟೈಮಿಂಗ್ಸ್ ಅದು ಇದೆಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ನೋಡಿ ಮಾತಾಜಿ ಹೆಂಗಾಗತ್ತೆ ಅಂತ ಹೇಳಿ. ನನಗೂ ಕೂಡ ಇದು ಸೂಕ್ತ ಅಂತ ಹೇಳಿದ ಕಾರಣ, ಯಾಕಂದ್ರೆ ಇದು ಒಂದು ದಿನದ ಕಮಿಟ್ಮೆಂಟ್ ಅಲ್ಲ, ಲಾಂಗ್ ಟರ್ಮ್ ಅನ್ನೋ ಕಾರಣದಿಂದ ನಾನು ಕೂಡ ಇದ್ದೇನೆ. ನಾನು ಕೂಡ ಸ್ವಲ್ಪ ಸೆಲ್ಫಿಶ್ ಆದೆ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ನಾನು ಬೇರೆಯವರ ವೃತ್ತಿ ಅಲ್ಲ, ನಂದೊಂದು ಬೇರೆ ರೀತಿಯ ವೃತ್ತಿ ನಂದು. ಆದ ಕಾರಣ ಎಲ್ಲರ ವೃತ್ತಿಯ ಹಾಗಿನ ಸಮಯ ಅಲ್ಲ. ಆದ ಕಾರಣ ನನಗೆ ಸ್ವಲ್ಪ ಬೇರೆ ಸಮಯ ಕಷ್ಟ ಆದ ಕಾರಣ ಈ ಸಮಯವನ್ನು ನಾನು ಚೂಸ್ ಮಾಡ್ಕೊಂಡೆ. ಇಲ್ಲಾಂದ್ರೆ ರಾತ್ರಿ ಆದ್ರೆ ಎಲ್ರಿಗೂ ತುಂಬಾ ಸುಲಭ ಅಂತ ನಾನು ಕೇಳ್ಪಟ್ಟಿದ್ದೀನಿ. 8 ಗಂಟೆಗೋ 7 ಗಂಟೆಗೋ ಎಲ್ಲರೂ ಇಷ್ಟಪಡ್ತಾರೆ ಅಂತ. ಏನೇ ಇರ್ಲಿ, ಸದ್ಯಕ್ಕೆ ಶುರು ಮಾಡೋಣ. ಕ್ಷಮಿಸಿ ಮಾತಾಜಿ, ನೀವು ವಿಡಿಯೋ ಹೇಗೂ ನೋಡ್ಬೋದು ನೀವು. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ.